ಓಕೆ. ಸೊ ಇವತ್ತಿನ ಅಧ್ಯಾಯ 15. ನಾವು ಆಮ್, ಎಲ್ರಿಗೂ ಮತ್ತೆ ಸ್ವಾಗತ 18 ದಿನದ ಭಗವದ್ಗೀತಾ ಕಾರ್ಯಕ್ರಮಕ್ಕೆ. ಸೊ ಮೊದಲಿಗೆ ಪ್ರಾರ್ಥನೆ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ನಾವು ಇವಾಗ ಗುರುಗಳಿಗೆ, ನಮ್ಮ ಶ್ರೀಲ ಪ್ರಭುಪಾದರಿಗೆ ಪ್ರಣಾಮ ಅರ್ಪಿಸಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಮ್ಮ ಗುರುಗಳಾದ ಶ್ರೀಲ ಪ್ರಭುಪಾದರಿಂದ ಆಶೀರ್ವಾದ ಪಡೆದು, ಮತ್ತೆ ನಮ್ಮ ಗುರು ಮಹಾರಾಜಾದ ಶ್ರೀ ಹಿಸ್ ಹೋಲಿನೆಸ್ ಜಯಪತಾಕ ಸ್ವಾಮಿಗೆ ಇದು ಸಮರ್ಪಿಸಿ ಅವರಿಂದ ಇನ್ಸ್ಪೈರ್ ಆಗಿ ನಾವಿದು ಸ್ಟಾರ್ಟ್ ಮಾಡೋಣ. ಗೀತಾ ಮಹಾತ್ಮ್ಯ. ಸಂಸಾರ ಸಾಗರಂ ಘೋರಂ ತರ್ತುಮಿಚ್ಛತಿ ಯೋ ಜನಃ ಗೀತಾನಾವಂ ಸಮಾರೂಹ್ಯ ಪಾರಂ ಯಾತಿ ಸುಖೇನ ಸಹ. ಸೊ ಯಾರಾದ್ರೂ ಓದಿ ಇದ್ರದ ಅನುವಾದನ. ಭೌತಿಕ ದುಃಖದ ಭಯಾನಕ ಸಾಗರವನ್ನು ದಾಟಲು ಇಚ್ಛಿಸುವ ಭಕ್ತಿ ಭಗವದ್ಗೀತೆಯ ಆಶ್ರಯವನ್ನು ತೆಗೆದುಕೊಂಡರೆ ಬಹುಶಃ ಸುಲಭವಾಗಿ ದಾಟಬಹುದು. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಭೌತಿಕ ಲೋಕ ಏನಿದೆ ಅದು ಇಲ್ಲಿ ಹೇಳ್ತಿರೋದು ದುಃಖಾಲಯ ಅಂತ. ನಾನು ಮುಂಚೆ ಹೇಳ್ದಂಗೆ ಅದೊಂದು ದುಃಖಾಲಯ, ಅದೊಂದು ಭಯಾನಕ ಒಂದು ಸಾಗರ ಕೂಡ, ದುಃಖಾಲಯದ ಒಂದು ಸಾಗರ. ಅದನ್ನ ದಾಟಬೇಕು ಅಂತ ಹೇಳಿದ್ರೆ ಭಗವದ್ಗೀತೆಯನ್ನ ಆಶ್ರಯ ಪಡೆದ್ರೆ ಸಾಕು ಅಂತ. ಭಗವದ್ಗೀತೆಯ ಆಶ್ರಯ ಪಡೆದ್ರೆ ಸಾಕು ಅಂದ್ರೆ, ಆಶ್ರಯ ಅಂತಂದ್ರೆ ನಾವು ಭಗವದ್ಗೀತೆಯನ್ನ ಓದಿಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ನಾವು ಅದನ್ನ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಅನ್ವಯ ಮಾಡಿಕೊಂಡ್ರೆ ಸೊ ಅದು ಈಸಿಯಾಗಿ ಭೌತಿಕ ಲೋಕದ ಒಂದು ದುಃಖವಾದ ಒಂದು ಸಾಗರವನ್ನು ದಾಟೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಧ್ಯಾಯ 15 ಪುರುಷೋತ್ತಮ ಯೋಗ. ಈ ಪುರುಷೋತ್ತಮ ಯೋಗನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ನನ್ನೆ ನಾವು ಏನ್ ನೋಡಿದ್ವಿ ಅಂತೇಳಿ ಒಂದು ಸಾರಿ ನೋಡೋಣ. ಸೊ ನಿನ್ನೆ ಪೂರ್ಣ ಪ್ರಕಾಶ್ ಪ್ರಭು ಅವರು 14ನೇ ಅಧ್ಯಾಯದಲ್ಲಿ ಏನೇನು ನಿಮ್ಮ ಜೊತೆ ಹಂಚ್ಕೊಂಡ್ರು ಅನ್ನೋದು, ಯಾರಾದ್ರೂ ಇಬ್ರು ಮೂವರು ಒಂದೊಂದು ಪಾಯಿಂಟ್ ಶೇರ್ ಮಾಡಿದ್ರು ನಮಗೆ ಮುಂದಕ್ಕೆ ಹೋಗ್ಬೋದು. ನಿಮಗೆ ಗೊತ್ತಿರೋ ಒಂದೊಂದು ಪಾಯಿಂಟ್ ಹೇಳಿದ್ರು ಆಯ್ತು. 14ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಶ್ರೀಕೃಷ್ಣರು ಹೇಳ್ತಾರೆ, ಅಹಂ ಬೀಜ ಪ್ರದಾಪಿತ ಅಂತ. ಎಲ್ಲಾ ಜೀವಂತ ಪ್ರಾಣಿಗಳು ಇರುವುದು ನನ್ನಿಂದಲೇ ಅಂತ ಹೇಳ್ತಾ ಹೋಗ್ತಾರೆ. ನಾನೇ ಮೂಲ, ನಾನೇ ಬೀಜವನ್ನು ನೀಡುವ ತಂದೆ ಅಂತ ಹೇಳ್ತಾ ಹೋಗ್ತಾರೆ. ಆಮೇಲೆ ಮುಖ್ಯವಾಗಿ 3 ಗುಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸತ್ವಗುಣ, ತಮಸ್ ಗುಣಗಳ ಬಗ್ಗೆ. ಸೊ ಯಾವ್ಯಾವ ಗುಣ ಹೊಂದಿರ್ತಾರೆ ಅವರು, ಆಮೇಲೆ ಅವರ ಸಾವಿನ ನಂತರ ಯಾವ ಜನ್ಮ ತಾಳ್ತಾರೆ ಅವರು ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಸತ್ವಗುಣದಲ್ಲಿ ಹೇಳಿ ಅದೇ ಸತ್ವಗುಣದಲ್ಲಿ ಮುಖ್ಯವಾಗಿ ಅವ್ರಿಗೆ ಜ್ಞಾನ ಇರುತ್ತೆ, ಒಳ್ಳೆಯ ಜ್ಞಾನ ಇರುತ್ತೆ, ಸುಖವಾಗಿರ್ತಾರೆ. ಆದರೆ ಭಕ್ತಿ ಮಾರ್ಗ ಕಡಿಮೆ ಇರುತ್ತೆ ಅವ್ರಿಗೆ. ಭಕ್ತಿ ಮಾರ್ಗದಲ್ಲಿ ಹೋಗೋ ಒಂದು ಇದು ಭಾಗ್ಯ ಇರಲ್ಲ ಅವ್ರಿಗೆ. ಆಮೇಲೆ ರಜಸ್ ಗುಣದಲ್ಲಿ ಕೆಲಸ ಕಡಿಮೆ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಅವರು. ಆಮೇಲೆ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಏನಾದ್ರು ರಿವಾರ್ಡ್ಸ್, ಒಂಥರ ಏನೇ ಕೆಲಸ ಮಾಡಿದ್ರು ಅದ್ರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆ ಥರ ಒಂದು ಗುಣ ಹೊಂದಿರ್ತಾರೆ. ಅವರಲ್ಲೂ ಒಂದು ಸ್ಪಿರಿಚುವಲ್ ನಾಲೆಡ್ಜ್ ಕಡಿಮೆ ಇರುತ್ತೆ. ರಜಸ್ಸಲ್ಲಿ ಕೆಲಸ ಮಾಡೋ ಉತ್ಸಾಹ ಇರುತ್ತೆ ಅವರಿಗೆ. ಉತ್ಸಾಹ ತುಂಬಾ ಇರುತ್ತೆ. ಉತ್ಸಾಹ ಇರುತ್ತೆ ಮಾತಾಜಿ. ಆದ್ರೆ
ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅಂದ್ರೆ ಅದೇ ಪ್ರತಿಯೊಂದು ಕೆಲಸ, ಫಲಾಪೇಕ್ಷೆಯನ್ನು ಇಟ್ಕೊಳ್ತಾರೆ ಹಾ, ಜೊತೆಗೆ. ಅಪೇಕ್ಷೆ ಹ್ಮ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಮತ್ತೆ ತಮಸ್ ಗುಣದಲ್ಲಿ ಅಜ್ಞಾನಿಗಳಾಗಿರ್ತಾರೆ, ನಿರ್ಲಕ್ಷ್ಯ ಜಾಸ್ತಿ ಇರುತ್ತೆ, ಅವ್ರಿಗೆ ಹುಚ್ಚುತನ ಇರುತ್ತೆ, ಹಾಗಾಗಿ ಅವ್ರಿಗೆ ಹ್ಮ್ ತಿಳುವಳಿಕೆ ಕಡಿಮೆ ಇರುತ್ತೆ. ಅದ್ರ ಬಗ್ಗೆ ಹ್ಮ್ ತಿಳ್ಕೊ. ಐ ಥಿಂಕ್ ವಿನಾಯಕ್ ಪ್ರಭು ಎಲ್ಲ ಪಾಯಿಂಟ್ಸ್ ಶೇರ್ ಮಾಡಿದ್ದಾರೆ. ನಾವು 3 ಸಲ ಹರಿಬೋಲ್ ಹೇಳೋಣ, ಪ್ರಭು ಒಂದು ಪಾಯಿಂಟು ಬಿಡ್ಲಿಲ್ಲ. ಸೊ ವೆರಿ ಗುಡ್, ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್. ಸೊ ಅವರಿಗೆಲ್ಲ ಅವರಿಗೆ ಒಂದು ಹರಿಬೋಲ್, 3 ಸಲ ಒಂದು ಹರಿಬೋಲ್ ಹೇಳೋಣ. ಹರಿಬೋಲ್ ಹರಿಬೋಲ್ ಹರಿಬೋಲ್. ಥ್ಯಾಂಕ್ ಯು ವಿನಾಯಕ್ ಪ್ರಭು. ಸೊ ಇವತ್ತು ನಾವು ಮುಂದುವರ್ಸೋಣ. ಸೊ ಇವತ್ತು ನಾವು ಮಾಡ್ತಿರೋದು ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಅಧ್ಯಾಯ, ಪ್ರಮುಖವಾದ ಅಧ್ಯಾಯ, ಪುರುಷೋತ್ತಮ ಯೋಗ. ಅದರಲ್ಲಿ ನಾವು ಈ ಪುರುಷೋತ್ತಮನ ಬಗ್ಗೆನೇ ಒಂದು ಸ್ವಲ್ಪ ತಿಳಿಯೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಇದರಲ್ಲಿ. ಸೊ ಮೊದಲನೇ ಇದು 4 ಹಂತಗಳಾಗಿ ನಾವು ಈ ಅಧ್ಯಾಯವನ್ನು ನೋಡೋಣ. ಸಾರಾಂಶ ಇದರದು ಮೊದಲನೇ ಒಂದು 5ರಿಂದ 6ನೇ ಶ್ಲೋಕದವರೆಗೂ ನಾವು ಮನೆ ಅಥವಾ ಹೋಟೆಲ್ ಅಂದ್ರೆ ಇದು ನಮ್ಮನೇನಾ, ಎಲ್ಲಿದೆ ನಮ್ಮನೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಲ್ಲ. ಸೊ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಫಸ್ಟ್ 1ರಿಂದ 6ನೇ ಶ್ಲೋಕದವರೆಗೂ. 7ನೇದ್ರಿಂದ 12ನೇ ಶ್ಲೋಕದವರೆಗೂ ಆಧ್ಯಾತ್ಮಿಕ ಲೋಕ ಹೆಂಗಿರುತ್ತೆ, ಆಧ್ಯಾತ್ಮಿಕ ಲೋಕದ ಚಟುವಟಿಕೆಗಳೇನು, ಸೊ ನಾವು ಹೆಂಗ್ ಹೋಗ್ಬೋದು ಅನ್ನೋದು, ಅದ್ರ ಬಗ್ಗೆ ಒಂದು ಇದು ನಾವು ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡ್ತೀವಿ. 3ನೇ ಹಂತದಲ್ಲಿ ಯಾರು ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಈ ಒಡೆಯಾಗಿರೋನು, ಅವನು ಯಾವ ರೀತಿನಲ್ಲಿ ನಮ್ಮನ್ನ ಕಾಪಾಡ್ತಾನೆ, ಅವನ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ತೀವಿ. ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ನಿರ್ವಹಣೆ ಮಾಡೋದು ಅವರೇ, ಹೀಸ್ ದ ಮೇಂಟೈನರ್ ಅಂತ. ಆಮೇಲೆ ಕೊನೆಯ ಒಂದು 16ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೂ ನಾವು ಈ ವೇದಾಂತಗಳ ಸಾರದ ಬಗ್ಗೆ ಒಂದು ಇಂಪಾರ್ಟೆಂಟ್ ಶ್ಲೋಕ. ಎಲ್ಲ ವೇದಗಳು ಓದಿದ್ರೆ ನಿಮ್ಗೆ ಏನ್ ಸಾರ ಸಿಗುತ್ತೆ, ಅದು ವ್ಯಾಸದೇವರು ಈ 15ನೇ ಅಧ್ಯಾಯದ ಈ 3 ಶ್ಲೋಕ ಅಂತ ಹೇಳ್ಬೋದು, 16, 17, 18, ಅದು ಅದರ ಸಾರ. ಸೊ ತುಂಬಾ ಇಂಪಾರ್ಟೆಂಟ್ ಅದು. ಸೊ ಈ ಸಾರ ಗೊತ್ತಾಗ್ಬಿಟ್ರೆ ನಿಮಗೆ ಯಾವ ಉಪನಿಷತ್ತು, ಯಾವ ವೇದಾಂತ ಸೂತ್ರವನ್ನು ನೀವು ಅರ್ಥ ಕೊಡ್ದಂಗೆ. ಸೊ ಈ 3 ಶ್ಲೋಕಗಳು ಚೆನ್ನಾಗಿ ಮನವರಿಕೆ ಮಾಡಿಕೊಂಡ್ರೆ ಬೇರೆ ಯಾವ ಸ್ಕ್ರಿಪ್ಚರ್ಸ್ ಇಲ್ಲ, ನೀವು ಪುಸ್ತಕಗಳು ಓದೋದೇ ಬೇಡ, ಆಧ್ಯಾತ್ಮಿಕ ರೀತಿಯಲ್ಲಿ ನೀವು ತುಂಬಾ ಬೆಳೆದಂಗೆ. ಸೊ ಅದು ನೋಡೋಣ ನಮಗೆ. ಸೊ ಇದು ಫಸ್ಟ್ ಶ್ಲೋಕ ನಾನು ಓದ್ತೀನಿ, ಪ್ಲೀಸ್. ಅದು ನೀವು ರಿಪೀಟ್ ಮಾಡ್ಬೋದು ಶ್ಲೋಕಗಳು, ಭಗವದ್ಗೀತೆಯ ಶ್ಲೋಕಗಳು ನೀವು ಅದನ್ನ ರಿಪೀಟ್ ಮಾಡಿದ್ರೆ ಒಳ್ಳೇದು. ನಂತರ 20 ಶ್ಲೋಕ ನಾನು ಮುಗಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. 20 ತುಂಬಾ ದೊಡ್ಡ ನಂಬರೇ, ಒಂದೊಂದೇ ಶ್ಲೋಕ ಹೇಳೋದು ಅಂದ್ರೆ. ಅದು ಅಧ್ಯಾಯ ಚಿಕ್ಕದು, ಅದೇ ಶ್ಲೋಕಗಳು ಎಲ್ಲ ಕಂಪ್ಲೀಟ್ ಮಾಡೋದ್ರಿಂದ. ಸೊ ಕ್ವಿಕ್ ಆಗಿ ಟ್ರಾನ್ಸ್ಲೇಷನ್ ಹೇಳ್ತಿದ್ರೆ ನಮಗೆ ಬೇಗ ಹೋಗ್ಬೋದು. ಸೊ ಫಸ್ಟ್ ಇದರ ಶ್ಲೋಕ 15ನೇ ಅಧ್ಯಾಯದ್ದು. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಟ್ರಾನ್ಸ್ಲೇಷನ್ ಹೇಳಿ, ಅನುವಾದ ಓದಿ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಸೊ ಇದರಲ್ಲಿ ಈ ಒಂದು ಪುಟ್ಟ ಶ್ಲೋಕದಲ್ಲಿ ಊರ್ಧ್ವ ಮೂಲಂ ಅಧಃಶಾಖಂ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಈ ಅಧ್ಯಾಯದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇದು ಒಂದು ಭೌತಿಕ ಪ್ರಪಂಚ ಕೆಳಮುಖವಾದ ಆಲದ ಮರದ ತರ ಇದೆ ಅಂತ ನಿಮಗೆ ಕಾಣಿಸ್ಬೋದಲ್ವಾ. ಈಗ ಅದು ಈ ಚಿತ್ರ, ಮೇಲಿನ ಚಿತ್ರ ಅಷ್ಟು ಕ್ಲಿಯರ್ ಆಗಿ ನಿಮಗೆ ಕಾಣಿಸಲ್ಲ. ಸೊ ಅಲ್ಲಿನ ಒಂದು ಪ್ರಪಂಚ, ನಮ್ಮ ಭೌತಿಕ ಪ್ರಪಂಚ ಮತ್ತೆ ನಮ್ಮದಲ್ಲ ಇದು. ಈ ಭೌತಿಕ ಪ್ರಪಂಚ ನಾವಿರುವುದು, ಮತ್ತೆ ಆಧ್ಯಾತ್ಮಿಕ ಪ್ರಪಂಚ ನಾವೆಲ್ಲಿಂದ ಬಂದಿದ್ದೀವೋ ಅದೆರಡು ಹೆಂಗಿದೆ ಅಂದ್ರೆ, ಆಧ್ಯಾತ್ಮಿಕ ಪ್ರಪಂಚದ ಒಂದು ಪ್ರತಿಬಿಂಬ ನಮ್ಮ ಭೌತಿಕ ಪ್ರಪಂಚ. ಅದು ಎಂತ ಪ್ರತಿಬಿಂಬ ಅಂತ ಹೇಳ್ತೀರಾ? ಅದೊಂಥರ ವಿಕೃತವಾದ ಪ್ರತಿಬಿಂಬ. ಅದು ಸೇಮ್ ಆಧ್ಯಾತ್ಮಿಕ ಪ್ರಪಂಚ ಹೆಂಗೆ ಒಂದು ಆಲದ ಮರ ಇರುತ್ತೋ
ಅದನ್ನ ತಲೆ ಕೆಳಗಾಗಿ ನೋಡಿದ್ರೆ ಒಂದು ನೀರಿನಲ್ಲಿ ನೋಡಿ, ಈಗ ನೀರಿನಲ್ಲಿ ಒಂದು ಮರದ್ದು ಒಂದು ಪ್ರತಿಬಿಂಬ ನಿಮಗೆ ಕಾಣಿಸ್ತಿದೆ ಅಲ್ವಾ, ಅದೇ ತರ ಇರೋದು ನಮ್ಮ ಭೌತಿಕ ಪ್ರಪಂಚ. ಅದು ಇರೋದು ನಿಜಾನೇ, ಅದು ಪ್ರತಿಬಿಂಬ, ಆದ್ರೆ ಅದು ನಿಜಾನೂ ಅಲ್ಲ, ಹಂಗಿದೆ ಅದು. ಅದರಿಂಥದ್ದು ಏನು ಉಪಯೋಗ ಇಲ್ಲ. ಅದ್ರ ಹಿಂದೆ ನಾವು ಬಿದ್ರೆ ಅದು ಉಪಯೋಗ ಶೂನ್ಯವಾಗಿರೋದು. ಸೊ ನಮಗೆ ಉತ್ತಮವಾದ ಫಲ ಸಿಕ್ಬೇಕು ಆ ಮರದಿಂದ ಅಂದ್ರೆ ನಿಜವಾದ ಮರದ ಕಡೆನೆ ನಮ್ಮ ಗುರಿ ಎಲ್ಲ ಇರಬೇಕು. ಸೊ ಬಹಳ ಜನ ಈಗ ನಾವೆಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಇದ್ದೀವಿ, ನಾವೇನ್ ತಿಳ್ಕೊಂತೀವಿ, ಈ ಪ್ರತಿಬಿಂಬನೇ ಎಲ್ಲ, ಇದರಲ್ಲಿದ್ರೆ ಸಾಕು, ಇದರಲ್ಲೇ ನಾವು ಸಂತುಷ್ಟವಾಗಿರ್ತೀವಿ ಅನ್ನೋದೊಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ನಾವೀಗ ಸ್ವಲ್ಪ ನೋಡೋಣ ಈ ಪ್ರತಿಬಿಂಬ ಹೆಂಗ್ ಕಾಣುತ್ತೆ, ನಮ್ಮ ಭೌತಿಕ ಪ್ರಪಂಚ ಹೆಂಗಿದೆ, ಈ ಆಧ್ಯಾತ್ಮಿಕ ಪ್ರಪಂಚ ಹೆಂಗಿದೆ ಅನ್ನೋದೊಂದು ಚಿತ್ರದ ಮೂಲಕ ಒಂದ್ ಸ್ವಲ್ಪ ನೋಡೋಣ ಬೇಗ ಬೇಗ. ಸೊ ಇದು ನಮ್ಮ ಆಧ್ಯಾತ್ಮಿಕ ಪ್ರಪಂಚ. ಇದು ತಲೆ ಕೆಳಗಾಗಿರೋ ಆಲದ ಮರದ ತರ ಇದೆ ಅಲ್ವಾ. ಸೊ ಇದೇ ಮರ ನೆಟ್ಟಿಗೆ ನಿಂತಿರುತ್ತೆ, ರೈಟ್ ಪೊಸಿಷನ್ ಅಲ್ಲಿ ನಿಂತಿರುತ್ತೆ ನಮ್ಮ ಭೌತಿಕ ಪ್ರಪಂಚದಲ್ಲಿ. ಆ ಭೌತಿಕ ಪ್ರಪಂಚದ ಕೆಳಗೇನೆ ಈ ಆಧ್ಯಾತ್ಮಿಕ ಪ್ರಪಂಚ ಇರೋದು. ಇಲ್ಲಿ ಎಲ್ಲ ವಿಕೃತವಾಗಿರೋದು, ಅಂದ್ರೆ ಎಲ್ಲ ಮೇಲೆ ಕಾಣೋದೆಲ್ಲ ನಮಗೆ ಕೆಳಗಡೆ ಏನೇನಿರ್ಬೇಕು ಮರದ್ದು ಅದೆಲ್ಲ ಮೇಲಿರುತ್ತೆ. ಸೊ ಇದರಲ್ಲಿ ಮೂಲ ಬೇರ್ ಅನ್ನೋದು, ಇದಕ್ಕೆ ಒಂದು ನೀರಿದೆ. ಈ ಮರ ಒಂದು ಬಿಂಬದ ನೀರಿನಲ್ಲಿ ಇದೆ ಅಂತ ಹೇಳಿದ್ರಲ್ವಾ, ಇದಕ್ಕೊಂದು ಆಧಾರ ಬೇಕು. ಇದು ನಮ್ಮ ಬಯಕೆಯ ನೀರಲ್ಲಿ ಈ ಮರ ನಿಂತಿದೆ. ಭೌತಿಕ ಪ್ರಪಂಚ ಯಾವ್ದ್ರಲ್ಲಿ ಮೇಲೆ ನಿಂತಿದೆ, ನಮ್ಮ ಬಯಕೆಯ ಒಂದು ನೀರು, ಒಂದು ಜಲಾಶಯ ಕಾಣಿಸ್ತಿದೆಲ್ಲ, ಡಿಸೈರ್ ಅಂತ ಬರೆದಿದ್ದಾರೆ, ಅದರಲ್ಲಿ ನಿಂತಿದೆ ಈ ಭೌತಿಕ ಪ್ರಪಂಚ. ಈ ಭೌತಿಕ ಪ್ರಪಂಚದಲ್ಲಿ ಈ ಮರ ಎಷ್ಟು ಕ್ಲಿಷ್ಟವಾಗಿದೆ ಅರ್ಥ ಮಾಡ್ಕೊಳಕ್ಕೆ ಅಂದ್ರೆ, ನಿಮಗೆ ಆಲದ ಮರನೇ ಇವ್ರು ಯಾಕೆ ಚೂಸ್ ಮಾಡಿದ್ರು? ಕೃಷ್ಣ ಎಷ್ಟು ಬುದ್ಧಿವಂತ ಅಂದ್ರೆ, ಅವನು ಮಾವಿನ ಮರ, ಬೇರೆ ಯಾವ್ದಾದ್ರು ಸ್ವಲ್ಪ ಸುಲಭವಾಗಿರೋ ಅರ್ಥ ಆಗುವಂತ ಮರ ಯೂಸ್ ಮಾಡ್ಬೋದಾಗಿತ್ತಲ್ವಾ. ಇಲ್ಲ, ಕೃಷ್ಣ ಏನ್ ಮಾಡಿದ್ದಾರೆ, ಇಂಥ ಕ್ಲಿಷ್ಟವಾಗಿರೋ ಒಂದು ತುಂಬಾ ಅರ್ಥ ಮಾಡ್ಕೊಳಕ್ಕೆ ಜಟಿಲವಾಗಿರೋ ಒಂದು ಮರನ ನಮ್ಮ ಒಂದು ಉದಾಹರಣೆಗೋಸ್ಕರ ಯೂಸ್ ಮಾಡಿದೆ, ಆಲದ ಮರ. ಯಾಕೆ? ಆಲದ ಮರದ ಬೇರ್ಗಳು ಹುಟ್ಟುತ್ತೆ, ಅದು ಕೆಳಗಡೆ ಬರುತ್ತೆ, ಮತ್ತೆ ಮೇಲ್ಗಡೆ ಬರುತ್ತೆ, ಎಲ್ಲಿ ಅದರ ಆದಿ, ಎಲ್ಲಿ ಅದರ ಅಂತ್ಯ, ಎಲ್ಲಿ ಕೆಲವೊಂದು ಮರಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತಿಲ್ಲ ಇದು ಎಲ್ಲಿ ಶುರುವಾಗಿದೆ ಎಲ್ಲಿ ಅಂತ್ಯವಾಗಿದೆ ಅಂತ. ಸೇಮ್ ಅದಕ್ಕೋಸ್ಕರನೇ ನಮಗೆ ಈ ಭೌತಿಕ ಪ್ರಪಂಚ ನಾನು ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟ ಮತ್ತೆ ಕ್ಲಿಷ್ಟ ಕೂಡ. ಎಂತ ಗಂಟುಗಳಿದೆ ಅಂದ್ರೆ ಬಿಡ್ಸ್ಕೊಂಡು ಇಲ್ಲಿಂದ ಹೋಗೋದು ತುಂಬಾ ಕಷ್ಟ, ಇಲ್ಲಿಂದ ಒಂದೊಂದು ಬೇರ್ನು. ಸೊ ಇದರ ಮೂಲ ಬೇರ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಕೂತಿರೋದು ಬ್ರಹ್ಮದೇವ್ರು. ಆಮೇಲೆ ಈ ಬೇರ್ಗಳೆಲ್ಲ ಯಾವ್ದ್ರನ್ನ ಹೋಲಿಸುತ್ತೆ ಅಂದ್ರೆ, ನಮ್ಮ 14 ಲೋಕಗಳನ್ನ ಈ ಬೇರುಗಳ ರಂಬೆ ಕೊಂಬೆಗಳೆಲ್ಲ ಕಾಣಿಸ್ತಿದೆಲ್ಲ, ಇದೆಲ್ಲ ಈ 14 ಲೋಕಗಳನ್ನ ಪ್ರತಿಬಿಂಬಿಸ್ತವೆ. ಆಮೇಲೆ ಈ ಎಲೆಗಳು ಏನು ಅಂದ್ರೆ, ಎಲೆಗಳೆಲ್ಲ ವೇದಗಳ ಒಂದು ವೇದಗಳ ತರ, ಇದೆಲ್ಲ ಎಲೆಗಳೆಲ್ಲ ವೇದ ಶಾಸ್ತ್ರಗಳು ಹೇಳ್ಕೊಡೋದು. ಸೊ ಈ ಮರದ ಮೊದಲನೇ ಬ್ರಹ್ಮ ಆದ್ಮೇಲೆ ನೋಡುವ ಹಂತದಲ್ಲೆಲ್ಲ ನೀವು ಹಲವಾರು ದೇವತೆಗಳನ್ನ ನೋಡ್ತೀರಾ. ನೀವು ಗಣೇಶನ ನೋಡ್ಬೋದು, ಅಂದ್ರೆ ಅವರೆಲ್ಲ ಉನ್ನತ ಶ್ರೇಣಿಯಲ್ಲಿದ್ದಾರೆ. ಆ ಮರದ ಕೊನೆ ಬ್ರಹ್ಮರ ಜಾಗದ ಕೆಳಗಡೆನಿದ್ದಾರೆ ಲಕ್ಷ್ಮೀ ದೇವಿ ಇದ್ದಾರೆ, ಸೂರ್ಯ ದೇವರಿದ್ದಾರೆ, ಆಮೇಲೆ ಬಹಳ ಜನ ದೇವತೆಗಳು, ಯಕ್ಷ ಕಿನ್ನರರು, ಅವ್ರನ್ನೆಲ್ಲ ನೋಡ್ಬೋದು. ಹಂಗೆ ಕೆಳಗೆ ನೀವು ಆ ಬೇರ್ ಕೆಳಗೆ ಹಣ್ಣುಗಳು ನೋಡ್ಬೋದಲ್ವಾ. ಈ ಹಣ್ಣುಗಳೆಲ್ಲ ಏನು ಅಂದ್ರೆ ಫಲಗಳು, ಕಾಮಾರ್ಥ, ನಿಮ್ಮ 4 ಇದಿರ್ತವಲ್ಲ, ಧರ್ಮಾರ್ಥ ಕಾಮ ಮೋಕ್ಷಗಳು. ಈ ಹಣ್ಣುಗಳು, ಈ ಮರದ ಹಣ್ಣುಗಳೇನು ಧರ್ಮಾರ್ಥ ಕಾಮ ಮೋಕ್ಷ, ಈ ಕೆಂಪು ಹಣ್ಣು. ಸೊ ಇದೆಲ್ಲ ಈ ಧರ್ಮಾರ್ಥ ಕಾಮ ಮೋಕ್ಷ ಎಲ್ಲ ನಮಗೋಸ್ಕರನೇ, ನಾವಿಲ್ಲಿ ಅದನ್ನೆಲ್ಲ ರುಚಿಸಿ, ಆ ಹಣ್ಣುಗಳನ್ನೆಲ್ಲ ರುಚಿಸಿ ಇಲ್ಲೇ ಗಂಟು ಜಾಸ್ತಿ ಮಾಡ್ಕೊಂಡು ಇಲ್ಲೇ ಇರ್ತಿದೀವಿ ನಾವು. ಅದರಲ್ಲಿ ಈ ಮರದಲ್ಲೇ ನಾನು ಹೇಳ್ದಂಗೆ ಮೊದಲನೇ ಶ್ರೇಣಿಯಲ್ಲಿ ನೀವು ದೇವತೆಗಳನ್ನ ನೋಡ್ತೀರಾ. ಆಮೇಲೆ ಕೆಳಗಡೆ ಬರ್ತಾ ಬರ್ತಾ ನೀವು ಮನುಷ್ಯರನ್ನ ನೋಡ್ತಿದ್ದೀರಲ್ವಾ. ಅದರಲ್ಲೂ ಮನುಷ್ಯರು ಕೆಲವರು ಪೂಜೆ ಪುನಸ್ಕಾರ ಅಂತ ಹೇಳೋ ಬ್ರಾಹ್ಮಣರು ನೀವು ಫಸ್ಟ್ ಶ್ರೇಣಿಯಲ್ಲಿ ನೋಡ್ಬೋದು. ಅಲ್ಲಿ ನೀವು ಒಬ್ರು ಬ್ರಾಹ್ಮಣರ ನೋಡ್ತೀರ, ಅವರು ಒಂದು ಕತ್ತಿನೇ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅವರು ಈ ಮರದ ಬೇರನ್ನ ಕಡಿಯಕ್ಕೆ ಶ್ರಮ ಪಡ್ತಿದ್ದಾರೆ. ಅಂದ್ರೆ ಅವರು ಜ್ಞಾನನ ಯೂಸ್ ಮಾಡಿ ಈ ಮರದ ಒಂದು ಗಂಟುಗಳನ್ನ ಅದನ್ನ ಕಡಿಯೋದಕ್ಕೆ ಅವರು ಶ್ರಮ ಪಡ್ತಿದ್ದಾರೆ. ಅಂದ್ರೆ ಅವರು ತುಂಬಾ ಒಳ್ಳೆ ಶ್ರೇಣಿಯಲ್ಲಿದ್ದಾರೆ, ಅದಿದ್ದಾರೆ. ಮತ್ತೆ ನೀವು ಸ್ವಲ್ಪ ಇನ್ನ ಕೆಳಗಡೆ ಬಂದ್ರೆ ವೈಶ್ಯರು ಇದ್ದಾರೆ. ಬ್ರಾಹ್ಮಣರಷ್ಟೇ ಅವರಿಗೆ ಇದಿರಲ್ಲ, ಅವರು ಈ ವಹಿವಾಟುಗಳು ಮಾಡೋದು ಕೆಲಸ ಅವರು. ಆಮೇಲೆ ಅಲ್ಲಿಂದ ಕೆಳಗಡೆ ಬಂದ್ರೆ ನೋಡಿ,
ಈ ಹಣ್ಣುಗಳು ತೋರಿಸಿದ್ದಾರೆ, ಧರ್ಮಾರ್ಥ ಕಾಮ ಮೋಕ್ಷ. ಈ ಕೆಲವರು ಕಾಮದಲ್ಲೇ ಇದ್ಬಿಡ್ತಾರೆ. ಧರ್ಮ ಮಾಡೋರು ಕೆಲವರು ಜನ ಇದ್ರೆ ಕಾಮಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್. ಅದಾದ್ರೆ ಇದಲ್ವಾ, ಕಾಮದಲ್ಲಿ ಈ ಕಾಮ ಅಂದ್ರೆ ಇದು ಕೆಟ್ಟದೆ ನೋಡಿ, ಅಲ್ಲಿ ಅದೊಂದು ಅದರಲ್ಲೇ ಅವರು ಅದರಲ್ಲೇ ಮಗ್ನವಾಗಿರ್ತಾರೆ. ಕೆಲವರು ಅದಕ್ಕಿನ್ನ ಕೆಳಮಟ್ಟದ ಹೋದ್ರೆ ಮನುಷ್ಯರಲ್ಲೇ ಕೆಳ ಶ್ರೇಣಿಯಲ್ಲಿ ಇರ್ತಾರೆ. ಅವರು ಕೊಲೆ ಮಾಡೋದು ಅಂತ ಶ್ರೇಣಿ ಜನ ಕೆಳಗಡೆ, ಅಂದ್ರೆ ಬೇರೆ ಹಿಂಸೆ ಮಾಡೋದು ಬೇರೆಯವ್ರಿಗೆ ಅಂತ ಜನ. ಆಮೇಲೆ ನೀವು ಕೆಳಗಡೆ ಬಂದ್ರೆ ಮನುಷ್ಯರ ಗುಣಗಳ ಅನುಸರಣವಾಗಿ ಅವರು ಕೆಳಗಡೆ ಮಟ್ಟದಲ್ಲಿ ನೀವು ನೋಡ್ತೀರಾ. ಆಮೇಲೆ ಕೆಲವೊಂದು ಪ್ರಾಣಿಗಳನ್ನ ಅವರು ಮನುಷ್ಯರ ಆದ್ಮೇಲೆ ಬರೋದು ಕೆಲವು ಪ್ರಾಣಿಗಳು. ಆಮೇಲೆ ಬರೋದು ಈ ಎಂತಾರೆ ಸರಿಸರ್ಪಗಳು ಅಂತ ಹೇಳ್ತಾರಲ್ವಾ, ಅದ ಸರೀಸೃಪಗಳು. ಸೊ ಅವ್ರು ಬರ್ತಾರೆ. ಈ ಅನಿಮಲ್ಸ್ ಎಲ್ಲ ಆದ್ಮೇಲೆ, ಈ ಅನಿಮಲ್ಸ್ ಎಲ್ಲ ಆದ್ಮೇಲೆ ಅವರು ಸ್ನೇಕ್ಸ್ ಬರ್ತಾರೆ. ಸೊ ಹಂಗೆ ಒಂದೊಂದು ರೀತಿನಲ್ಲಿ ಈ ನಿಮ್ಮ ಆಸೆ ಬಯಕೆ ಮೇಲೆ ನೀವು ಮೇಲೇನೂ ಹೋಗ್ಬೋದು, ಈ ಮರದ ಮೇಲೇನೂ ಹತ್ಬೋದು. ನಿಮ್ದು ಇದೇ ಕೆಲಸ. ಈ ಭೌತಿಕ ಪ್ರಪಂಚದಲ್ಲಿ ಇರೋರ್ದು ಈ ಶ್ರೇಣಿಯಿಂದ ಕೆಲವರು ಈ ಪ್ರಾಣಿಗಳು ಮೇಲೆ ಹೋಗ್ತವೆ. ನಾವು ಮೇಲೆ ಬ್ರಾಹ್ಮಣರಿದ್ದವರು ಬ್ರಾಹ್ಮಣರು ಅಂದ್ರೆ ಬೈ ಜನ್ಮದಿಂದ ಅಲ್ಲ, ನಿಮ್ಮ ಗುಣಗಳಿಂದ ಕೆಲವರು ಆ ಶ್ರೇಣಿಯಲ್ಲಿರೋರು ಕೆಲವೊಂದು ಟೈಮ್ ಕೆಳಗಡೆನೂ ಬರ್ತಾರೆ, ಕೆಳಗಡೆ ಪ್ರಾಣಿಗಳಾಗಿ ಮತ್ತೆ ಮೇಲ್ಗಡೆನೂ ಹೋಗ್ತಾರೆ. ಈ ಮೋಹ ಬಂಧನಗಳಲ್ಲಿ ನಾವು ಸಿಲುಕ್ಬಿಟ್ಟು ಇಲ್ಲೇ ಒದ್ದಾಡ್ತಿರ್ತೀವಿ. ಈ ಮರದಿಂದ ಆ ಕೊಂಬೆಯಿಂದ ಈ ಕೊಂಬೆಯಿಂದ ಹಾರೋದು ಇದೇ ಆಗ್ಬಿಡುತ್ತೆ. ಸೊ ಇದು ಒಂದು ಬಫೆಗೆ ಹೋದಂಗೆ, ಊಟಕ್ಕೊಂದು ಬಫೆಗೆ ಹೋಗ್ತಿರಲ್ವಾ, ಅಲ್ಲಿ ಎಲ್ಲಾ ತರದ್ದು ಊಟನೂ ಇರುತ್ತೆ ನಿಮಗೆ. ಸೊ ಅಲ್ಲಿ ಹೋದಾಗ ಒಂದೇ ಸತಿ ಹೋದ್ರೆ ನಿಮಗೆ ಬಫೆ ಕೊಟ್ಟಿರ್ತಾರೆ, ಯಾರು ಬಡಿಸ್ಕೊಡಲ್ಲ. ಸೊ ಅಲ್ಲಿ ನೀವು ಅಷ್ಟು ಊಟ ನೋಡೋ ಒಂದು 64 ಐಟಮ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಲ್ಲ ರುಚಿಸಿ ನೋಡೋ ಟೈಮ್ ಇರಲ್ಲ ನಿಮಗೆ. ನೀವೇನ್ ಮಾಡ್ತೀರಾ, ಅದರಲ್ಲಿರೋ ಸ್ವಲ್ಪ ನಿಮ್ಗೆ ಇಷ್ಟವಾಗಿರೋದು ಅಂತ ಸ್ವಲ್ಪ ತಗೊಳ್ತೀರಾ, ಇಂಟ್ರೆಸ್ಟ್ ಇಂದ ತಿಂತೀರಾ, ಮತ್ತು ವಾಪಸ್ ಮನೆಗೆ ಹೋಗಿ ನೆಕ್ಸ್ಟ್ ಟೈಮ್ ನೀವೇನ್ ಪ್ಲಾನ್ ಮಾಡ್ತೀರಾ, ನೆಕ್ಸ್ಟ್ ನಾನು ಬೇರೇನು ಟೇಸ್ಟ್ ಮಾಡಬೇಕು, ಇದಷ್ಟೇ ಟೇಸ್ಟ್. ಮತ್ತೆ ನೀವು ಕೆಲವೊಂದನ್ನೆಲ್ಲ ಯೋಚನೆ ಮಾಡಿರ್ತೀರಾ, ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ನೀವು ರುಚಿಸ್ತೀರ. ಅದೇ ತರ ಮನುಷ್ಯನು ತನ್ನ ಬಯಕೆಗಳು ತೀರಿಸ್ಕೊಳಕ್ಕೋಸ್ಕರ ಅವನು ಹಲವಾರು ಜನ್ಮ ತಾಳ್ತಾ ಇರ್ತಾನೆ. ಈ ಜನ್ಮದಲ್ಲಿ ಒಂದು ಬಯಕೆ ಇದ್ರೆ ಅವನು ಮುಗಿಯಲ್ಲ ಲಾಸ್ಟ್ವರೆಗೂ, ಆಮೇಲೆ ಅದು ತೀರಿಸ್ಕೊಳಕ್ಕೆ ಇನ್ನೊಂದು ಜನ್ಮ ತಗೊಳ್ತಾನೆ. ಸೊ ಅವನಿಗೆ ಯಾವಾಗ ಈ ಬಯಕೆಗಳು ಇರುತ್ತೆ, ಅವನು ಮುಂದಕ್ಕೆ ಹೋಗಕ್ಕೆ ಆಗಲ್ಲ. ಅದಾದ ಈ ಮರವನ್ನು ಕಡಿದು ಅವನು ಮುಂದಕ್ಕೆ ಹೋಗ್ಬೇಕು. ಸೊ ಅದೇ ಜನನ ಮರಣ ಈ ಚಕ್ರದಲ್ಲೇ ಅವನು ಇದ್ರೊಳಗೆ ಬಿಡ್ತಾರೆ. ಸೊ ಇಲ್ಲಿ ಈ ಕಡೆ ನೀವು ನೋಡ್ಬೋದು, ಪುಣ್ಯ ಕರ್ಮಗಳು ಕೆಲವರು ಮಾಡ್ತಾರೆ, ಕೆಲವರು ಪಾಪ ಕರ್ಮಗಳು ಮಾಡ್ತಾರೆ, ಅದೆಲ್ಲ ಇದೆ. ಸೊ ಅದು ಸಾಲದು, ಪುಣ್ಯ ಪಾಪ ಎಲ್ಲ ನಮ್ಗೆ ಈ ಒಂದು 14 ಲೋಕಗಳಲ್ಲಿ ಮೇಲೆ ಕೆಳಗಡೆ ಮಾಡಕ್ ಮಾತ್ರ ಉಪಕಾರ ಮಾಡೋದು. ಭಕ್ತಿಯಿಂದ ದೇವರ ಸೇವೆ ಮಾಡಿದ್ರಷ್ಟೇ ನೀವು ಇದನ್ನೆಲ್ಲ ಕಡಿಯಕ್ಕೆ ಸೊ ನೆಕ್ಸ್ಟ್ ಶ್ಲೋಕದಲ್ಲಿ ನೋಡೋಣ ನಾವು ಏನ್ ಹೇಳ್ತಾರೆ ಅಂತ. ಇಲ್ಲ, ಅದೇ ಇದೊಂದು ಚಿತ್ರ, ನೀವು ಬಿಂಬ ನೋಡ್ತಿದ್ದೀರಲ್ವಾ, ಈ ಮರಗಳ ಪ್ರತಿಬಿಂಬ ಬಿದ್ರೆ ಹೆಂಗೆ, ಅದೇ ತರ ಆಧ್ಯಾತ್ಮಿಕ ಪ್ರಪಂಚ ನಿಜವಾಗಿರೋದು. ಅದು ಮುಟ್ಬೋದು, ಅಲ್ಲಿನ ಹಣ್ಣು ನೀವು ತಿನ್ಬೋದು. ಈ ನೀರಲ್ಲಿರೋದು, ನೀರು ಮುಟ್ಟಿದ್ರೆ ನಿಮ್ಗೆ ಅಲ್ಲಿ ಹಣ್ಣು ಕಾಣುತ್ತೆ, ಆದ್ರೆ ಹಣ್ಣು ತಿನ್ನಕ್ಕಾಗುತ್ತೆ, ಆಸ್ವಾದನೆಯನ್ನ ಮಾಡ್ಸಕ್ಕಾಗಲ್ಲ ನೀವು ಅದರಲ್ಲಿ. ಸೊ ಭೌತಿಕ ಪ್ರಪಂಚ ಅನ್ನೋದು ಒಂದು ಶಾಶ್ವತ, ಇದು ಏನದು ಮಿಥ್ಯೆ ಅಲ್ಲ ಅದು, ಆದ್ರೆ ಅದು ಅಶಾಶ್ವತ. ಯಾವಾಗ್ಲೂ ಶಾಶ್ವತ ಆಗಿರ್ಬೇಕು ಅಂತಿಲ್ಲ. ಆದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಪಂಚ ನಿತ್ಯವಾಗಿರೋದು, ಶಾಶ್ವತವಾಗಿರೋದು, ಯಾವಾಗ್ಲೂ ಸುಖವಾಗೇ ಇರುತ್ತೆ. ಅಲ್ಲಿ ಯಾವಾಗ್ಲೂ ಸಂತೋಷನೇ ಇಲ್ಲ, ಹಂಗಲ್ಲ. ಇಲ್ಲಿ ಒಂದಿನ ಸಂತೋಷ ಇದ್ರೆ ಇನ್ನೊಂದಿನ ನೋವು, ಹಂಗೆ ಒಂಥರ ಎರಡು ರೀತಿ ದ್ವಂದ್ವಗಳು ನಡೆಯೋ ಜಾಗ. ಮತ್ತೆ ಇದು ನೀವು ನೋಡಿದ್ರೆ ನೀವು ಗೊತ್ತಾಗ್ಬಿಡ್ಬೇಕು, ನೀವು ಪ್ರತಿಬಿಂಬದಿಂದ ನಮಗೆ ಏನು ಖುಷಿ ಸಿಗಲ್ಲ, ಆದ್ರೆ ನಾವು ತಿಳ್ಕೊಂಡದ್ದು ಇದೇ ಪ್ರತಿಬಿಂಬನೇ ನಮ್ಮ ಜೀವನ, ನಾವ್ ಇಲ್ಲೇ ಇರ್ಬೇಕು. ಸೊ ಅದನ್ನ ದಾಟಿ ನಾವು ಹೋಗೋದು ಹೆಂಗೆ ಅನ್ನೋದು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಅದೇ ನೀವು ನೋಡ್ತೀರಲ್ವಾ, ಇದು ನಮ್ಮ ಭೌತಿಕದ ಪ್ರಪಂಚದ ನಿಜವಾದ ರೂಪ. ಒಂದು ಟೈಮಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ, ಅದು ಬಹಳ ದಿನ ಇರಬೇಕು ಅಂತಿಲ್ಲ. ನಿಮ್ಮ 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 ಸೌಂದರ್ಯ ಈ ಲೆವೆಲಿಗೂ ಹೋಗ್ಬೋದು. ಸೊ ಅದು ಸಾವು ಬರ್ಬೋದು, ಹಂಗೆ ಇಲ್ಲಿ ಸಾವು ಇದೆ. ಸೊ ಇಲ್ಲಿ ನೋಡಿ, ಆಧ್ಯಾತ್ಮಿಕ ಪ್ರಪಂಚ ಹೆಂಗೆ ಇರುತ್ತೆ, ಯಾವಾಗ್ಲೂ ಆನಂದಮಯ. ಸೊ ನಾವಿಲ್ಲಿಂದ ನೆಗೆಟಿವ್ ಆಕ್ಸಿಸ್ ಇಂದ ಪಾಸಿಟಿವ್ ಆಕ್ಸಿಸ್ ಕಡೆ ಮುಖ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲಿ ತೊಂದರೆಗಳು ನೋವು ಯಾವಾಗ್ಲೂ ತಿಳ್ಕೊಬೇಡಿ. ಭೌತಿಕ ಪ್ರಪಂಚದಲ್ಲಿ ನೀವು ಚೆನ್ನಾಗಿ ಆರಾಮಾಗಿರ್ತೀರಾ, ಇದು ಮಾಡಿದ್ರೆ ಇಲ್ಲ, ಅಲ್ಲಿ ಯಾವಾಗ್ಲೂ ಒಂದಿನ ತೊಂದರೆ ಬಂದ್ರೆ ನೆಕ್ಸ್ಟ್ ಡೇನೆ ಸ್ವಲ್ಪ ಖುಷಿ ಅನ್ಸಿದ್ರೆ ಮತ್ತೆ ತೊಂದ್ರೆ, ಹಂಗೆ. ಸೊ ಇದು ತೊಂದ್ರೆನೆ,
ದುಃಖಾಲಯಂ ಶಾಶ್ವತಂ. ಸೊ ತೊಂದರೆಯಿಂದ ಸ್ವಲ್ಪ ಕೆಲವರು ಶಾಂತಿ ಇದೆಲ್ಲ ಬಿಟ್ಟು ಇದೆಲ್ಲ ವೈರಾಗ್ಯ ತಗೊಂಡ್ಬಿಟ್ಟು ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಒಂಥರ ಶಾಂತಿ ಬರುತ್ತೆ, ಆದ್ರೆ ಹತ್ರ ಖುಷಿ ಇರಲ್ಲ. ನಾನು ಹೇಳಿದ್ನಲ್ಲ ಬ್ರಹ್ಮನ್ ಇದು ಅಲ್ಲಿ ದೇವ್ರ ಹತ್ರಕ್ಕೆ ಹೋಗಲ್ಲ, ಅವರು ಅರ್ಧ ದಾರಿನಲ್ಲೇ ಇರ್ತಾರೆ. ಫ್ಲೈಟ್ ಫುಲ್ ಹೋಗಲ್ಲ ಮೇಲಕ್ಕೆ. ಅದು ಬ್ರಹ್ಮನ್ ತಲುಪಿರೋ ಬ್ರಹ್ಮನ್ ಸಾಕ್ಷಾತ್ಕಾರ ಪಡೆದಿರೋರು, ಅಲ್ಲಿ ಶಾಂತಿ ಇರುತ್ತೆ. ಆದ್ರೆ ಅನನ್ಯವಾದ ಒಂದು ಆನಂದ ಸಿಗ್ಬೇಕು ಅಂದ್ರೆ ನೀವು ದೇವರ ಲೋಕಕ್ಕೆ, ವೈಕುಂಠ ಅಂದ್ರೆ ಇಲ್ದಿರೋ ಜಾಗ, ನೋವಿಲ್ದಿರೋ ಜಾಗ, ಅಲ್ಲಿ ಬರೀ ಆನಂದ, ಸಚ್ಚಿತ್ತಾನಂದ ಸ್ವರೂಪ ಇರೋ ಜಾಗ ಅದು. ಸೊ ಅಲ್ಲಿ ಅತ್ಯಧಿಕ ಆನಂದ ಇದೆ. ಸೊ ನಾವು ನಮ್ಮ ಪಯಣ ಮನುಷ್ಯರಾಗ್ಬಿಟ್ಟು ಅಲ್ಲಿಗೆ ಇರ್ಬೇಕು, ನಾವು ಅಲ್ಲಿಗೆ ಮೇಲ್ಮುಖ ಮಾಡ್ಕೊಂಡೇ ಹೋಗ್ಬೇಕು ಅನ್ನೋದು ಈ ಚಿತ್ರ ತೋರಿಸ್ತಿರೋದು. ಸೊ 4ನೇ ಶ್ಲೋಕ. ನ ರೂಪಂ ಅಶೇಷ ತತೋಪಲಭ್ಯೆ ನಾಂತೋ ನ ಛಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯ ತಂ ಏವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ್ ಪ್ರವರ್ತಿ ಪ್ರಸರ್ಥ ಪುರಾಣಿ. ಸುಭಾವಾರ್ಥ ಓದಿ. ಈ ಈ ಮರದ ರೂಪವನ್ನು ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿರವಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ, ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿವೆ. ಹೌದು. ಸೊ ಇದು ಹೇಳ್ತಿದಾರಲ್ವಾ, ಈ ಮರ ನಮಗೆ ಅದರ ಭೌತಿಕ ಈ ಈ ಭೌತಿಕ ಪ್ರಪಂಚದಲ್ಲಿದ್ದು ಆಧ್ಯಾತ್ಮಿಕ ಪ್ರಪಂಚದಲ್ಲಿದ್ದು ಆ ಮರದ ಬಗ್ಗೆ ಹೇಳಿದ್ರೆ ನಮಗೆ ನಮಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲಿ ಕುತ್ಕೊಂಡು ನಾವು ಅರ್ಥ ಮಾಡಕ್ಕೆ ಹೆಂಗಿರುತ್ತಲ್ಲಿ, ಹೆಂಗ್ ಹೋಗೋದು ನಾವು ಅನ್ನೋದು ನಾವು ಇಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ಲ ಅಂತ. ಸೊ ಎಲ್ಲಿ ಅದು ಶುರುವಾಗುತ್ತೆ, ಎಲ್ಲದು ಅಂತ್ಯವಾಗುತ್ತೆ, ನಮ್ಮ ಈ ಪರಿಮಿತವಾದ ಇಂದ್ರಿಯಗಳಿಂದ ಅದನ್ನ ನೀವು ಯಾವ ಮೈಕ್ರೋಸ್ಕೋಪ್ ಇಟ್ಕೊಂಡು, ಯಾವ ವಿಜ್ಞಾನದ ಅಡ್ವಾನ್ಸ್ಮೆಂಟ್ ಇಟ್ಕೊಂಡು ನೀವು ಏನ್ ಮಾಡಿದ್ರು ನಿಮಗೆ ಆ ಭೌತಿಕ ಆಧ್ಯಾತ್ಮಿಕ ಪ್ರಪಂಚದಲ್ಲಿರೋ ಮರದ ಬಗ್ಗೆ ಈ ಭೌತಿಕ ಪ್ರಪಂಚದ್ದೇ ಅರ್ಥ ಆಗಲ್ಲ ಬಿಡಿ, ಅದ್ರಲ್ಲಿ ನಮ್ಮ ಆಧ್ಯಾತ್ಮಿಕ ಪ್ರಪಂಚದಂತೂ ನಮಗೆ ಅರ್ಥ ಆಗೋದಿಲ್ಲ. ಬಟ್ ಅವ್ರು ಹೇಳ್ತಿರೋದು, ಆದ್ರೆ ನಿಮ್ಮ ದೃಢ ನಿಶ್ಚಯ ಇರಬೇಕು. ಮತ್ತೆ ಇದನ್ನ ವೈರಾಗ್ಯ ಮತ್ತೆ ಜ್ಞಾನದ ಒಂದು 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 ಅಸ್ತ್ರವನ್ನ ಯೂಸ್ ಮಾಡಿ ಇದನ್ನ ಕಡ್ದು ಹಾಕ್ಬೋದು, ಇದ್ರ ಕೊಂಬೆಗಳನ್ನ. ಅದರಿಂದ ಆಗುತ್ತೆ ನಿಮ್ ಕೈಯಲ್ಲಿ. ಆದ್ರೆ ನಿಮ್ಗೆ ಅದಕ್ಕೇನೋ ವೈರಾಗ್ಯ ಬೇಕು, ಮತ್ತೆ ಅದಕ್ಕೆ ಇರೋ ಜ್ಞಾನನೂ ಬೇಕು. ಈ ವೈರಾಗ್ಯ ಮತ್ತೆ ಈ ವೈರಾಗ್ಯದ ಒಂದು ಅಸ್ತ್ರ ನಿಮ್ಮ ಕೈಯಲ್ಲಿದ್ರೆ, ನೀವು ಇದನ್ನ ಇಲ್ಲ ಶಸ್ತ್ರ ಯಾವ್ದಾದ್ರು ಇದ್ರೆ, ಇದು ಮರದ ಕೊಂಬೆಗಳು ಅನ್ನೋದು ನಿಮ್ಮನ್ನ ಸಿಲುಕಿಸ್ತವೆ ಅಲ್ವಾ. ಈ ಕೊಂಬೆಗಳು ಅನ್ನೋದು ರೆಂಬೆ ಕೊಂಬೆಗಳೆಲ್ಲ ನೋಡಿದ್ರೆ ಇದು ವಿಷಯ ವಸ್ತುಗಳು, ಈ ವಿಷಯ ವಸ್ತು. ಆಮೇಲೆ ಅದ್ರ ತುದಿ ಏನು ಅಂದ್ರೆ ರೆಂಬೆ ಕೊಂಬೆಗಳ ತುದಿ ಇದು ವಿಷಯ ಅಂದ್ರೆ ನಿಮ್ಮ ಇಂದ್ರಿಯಗಳು. ಸೊ ಇಂದ್ರಿಯಗಳು ಮತ್ತೆ ಇಂದ್ರಿಯ ವಸ್ತು ಇದೆ ಅಲ್ವಾ, ಅದೆರಡೂ ಸೇರ್ಕೊಂಡು ಹೊಸ ಆಸೆಗಳನ್ನ ಹುಟ್ಟಿಸ್ತಾನೇ ಇರ್ತವೆ. ಸೊ ನೀವೇನ್ ಮಾಡ್ಬೇಕು, ಈ ಬಯಕೆ ಆಸೆ ಇಲ್ಲಿ ಹುಟ್ಟಿಸಿದ್ರೆ ಮತ್ತೆ ನೀವು ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ನೀವು ಗಂಟುಗಳನ್ನ ಮಾಡ್ಕೊಂತಿದ್ದೀರಾ ಅಂತ. ತುಂಬಾ ಕ್ಲಿಷ್ಟವಾಗುತ್ತೆ. ಮರದ ಬೇರ್ಗಳು ಆ ಕಡೆಯಿಂದ ಹುಟ್ಟುತ್ತೆ, ಈ ಕಡೆಯಿಂದ ಹುಟ್ಟುತ್ತೆ. ಸೊ ಅದನ್ನ ಅಷ್ಟು ಆ ಲೆವೆಲಿಗೆ ಹೋಗ್ಬಾರ್ದು ನೀವು. ಸೊ ಬೆಸ್ಟ್ ಏನು ಅಂದ್ರೆ, ನಿಮ್ಮ ಒಂದು ವೈರಾಗ್ಯ ಬುದ್ಧಿಯಿಂದ ಅದು ನೀವು ಬಹಳ ಡಿಟರ್ಮಿನೇಷನ್ ಇಂದ ನೀವು ಅದನ್ನ ವೈರಾಗ್ಯನ ಅಸ್ತ್ರವಾಗಿ ಮಾಡಿಕೊಂಡು ನೀವು ಮರ ಕಡಿಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ಇದೊಂದ್ಸಲಿ ನೀವು ಇದರ ರೆಂಬೆ ಕೊಂಬೆಗಳನ್ನ ಕಡಿದು ಬಿಟ್ಟು
ಆಧ್ಯಾತ್ಮಿಕ ಜಗತ್ತಿಗೆ ಹೋದ್ರೆ, ದೇವರಿರೋ ಕಡೆ ಹೋದ್ರೆ ಮತ್ತೆ ನೀವು ಈ ಈ ಮತ್ತೆ ವಾಪಸ್ ನೀವು ಬರೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ ಇದರಲ್ಲಿ. ಸೊ ನಾವು ಅದಕ್ಕೋಸ್ಕರ ಟ್ರೈ ಮಾಡ್ಬೇಕು. ದೃಢ ನಿಶ್ಚಯ ಅದಂದ್ರೆ ಅದೇ ಮೇನ್ ಬೇಕಾಗಿರೋದು. ದೃಢ ನಿಶ್ಚಯ ಹೆಂಗ್ ಬರುತ್ತೆ? ನೀವು ನಿಷ್ಕಾಮ ಕರ್ಮಯೋಗ ಮಾಡಿದ್ರಷ್ಟೇ ನಿಮಗೆ ದೃಢ ನಿಶ್ಚಯ ಬರೋದು. ನಿಷ್ಕಾಮ ಕರ್ಮಯೋಗ ಅಂದ್ರೇನು? ನನಗೆ ಸೆಲ್ಫ್ಲೆಸ್ ಆಗಿ, ನನಗೇನು ಬೇಡ, ನಾನು ದೇವ್ರಿಗೋಸ್ಕರ ಮಾಡ್ತೀನಿ, ನನ್ನ ಖುಷಿಗೆ, ನನ್ನ ಇಂದ್ರಿಯ ತೃಪ್ತಿಗೆ ನಾನು ಏನು ಮಾಡಲ್ಲ, ಕೆಲಸ ಮಾಡಿದ್ರೆ ದೇವರಿಗೆ ಸಮರ್ಪಿಸೇ ನಾನು ಕೆಲಸ ಮಾಡೋದು. ಆ ಒಂದು ಮನೋಭಾವನೆಯಿಂದ ನೀವು ಯಾವ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಅವಾಗ ನಿಮಗೆ ದೃಢ ನಿಶ್ಚಯ ಮಾಡಕ್ಕೂ ಮತ್ತೆ ವೈರಾಗ್ಯ ಬುದ್ಧಿನೂ ನಿಧಾನಕ್ಕೆ ಬರುತ್ತೆ. ನಿಮ್ಗೆ ಈ ಲೋಕದಿಂದ ಇರೋ ಈ ಒಂದು ಸೆಳೆತ ಇರುತ್ತಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಇಲ್ಲಿಂದ ಬಿಡಿಸ್ಕೊಂಡು ಹೋಗಕ್ಕೂ ಈ ಗಂಟುಗಳನ್ನ ಬಿಡಿಸೋದು ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸೊ ಶ್ಲೋಕ 5. ಸೊ ಈ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೊ ನೀವು ಅಲ್ಲಿ ಹೋಗ್ಬೇಕು ಅಂದ್ರೆ ನಿಮ್ಗೆ ಏನಾದ್ರು ಕ್ವಾಲಿಫಿಕೇಶನ್ ಬೇಕಲ್ವಾ? ನಾನು ಹೇಳಿದೆ 35 ಕ್ವಾಲಿಫಿಕೇಶನ್ ಹೇಳಿದ್ರು ಅವ್ರು. ಕ್ವಾಲಿಫಿಕೇಶನ್ ಅಂದ್ರೆ ನಿಮ್ಗೊಂಥರ ಗುಣಗಳಿರ್ಬೇಕು, ಸುಮ್ನೆ ಅಲ್ಲಿ ಹೋಗಕ್ಕಾಗಲ್ಲ. ಸೊ ಒಬ್ಬ ಜೀವ ಅಂದ್ರೆ ಒಬ್ಬ ಆತ್ಮ ಆಧ್ಯಾತ್ಮಿಕ ಜಗತ್ತು, ಇಲ್ಲಿ ನೋಡ್ತಿದ್ರಲ್ಲ ಈ ಕಪ್ಪಗೆ ಕಾಣೋದೆಲ್ಲ ಈ ಭೌತಿಕ ಜಗತ್ತು, ಒಂದ್ ಸ್ವಲ್ಪ ಡಾರ್ಕ್ ಆಗಿ ಕಾಣಿಸ್ತದೆ, ಅದು ಭೌತಿಕ ಜಗತ್ತು. ಅದನ್ನ ದಾಟಿ ಹೋಗಿದ್ರೆ ಮೇಲೆ ನಿಮಗೆ ಆಧ್ಯಾತ್ಮಿಕ ಜಗತ್ತು ತುಂಬಾ ಪ್ರಕಾಶಮಾನವಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಒಂದು ಅಸೂಯೆ ಇಲ್ಲ, ಒಂದು ಒಬ್ಬರ ಮೇಲೊಬ್ರು ಇದಿಲ್ಲ, ಯಾವಾಗ್ಲೂ ಸಂತೋಷವಾಗಿರ್ತಾರ, ಸಮಾಧಾನ ಇರುತ್ತೆ. ಅಂತ ಜಗತ್ತಲ್ಲಿ ಯಾವಾಗ್ಲೂ ಬೆಳಕಿರುತ್ತೆ. ಸೊ ಅದು ತೋರಿಸ್ತಿದ್ದಾರೆ. ಸೊ ನಾವ್ ಈ ಶ್ಲೋಕ ಓದ್ಬಿಡೋಣ. ಶ್ಲೋಕ 5, 5ನೇ ಶ್ಲೋಕ. ನಿರ್ಮಾಣ ಮೋಹಾಜಿತ ಸಂಗದೋಷ ಆಧ್ಯಾತ್ಮ ನಿತ್ಯ ವಿನಿವರ್ತ ಕಾಮ ದ್ವಂದ್ವೈರ್ ವಿಮುಕ್ತ ಸುಖ ದುಃಖ ಸಂಜ್ಞೇರ್ ಗಚ್ಚಂತ ಮೂಢ ಪದಮವ್ಯಯಂ ತತ್. ಅನುವಾದ ಓದಿ ಪ್ಲೀಸ್. ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ಸುಳ್ಳು ಸಂಘದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು. ಸೊ ಇದರಲ್ಲಿ ಹೇಳಿದ್ದಾರೆ ಯಾವ್ಯಾವ ಗುಣಗಳಿದ್ರೆ ನಿಮಗೆ ಆ ಶಾಶ್ವತವಾದ ಜಾಗವನ್ನು ನೀವು ತಲುಪಬಹುದು ಅನ್ನೋದು. ಮೊದಲನೇದು ಹೇಳ್ತಿರೋದು ನಿರ್ಮಾಣ ಮೋಹ. ನಿರ್ಮಾಣ ಮೋಹ, ಮಾನ ಇದು ಮಾನ ಅನ್ನೋದು ಹೇಳಿದ್ದಾರೆ. ನಿರ್ಮಾಣ ಅಂದ್ರೆ ಮಾನ, ಗೌರವ, ಇದನ್ನೆಲ್ಲ ಫಾಲ್ಸ್ ಪ್ರೆಸ್ಟೀಜ್ ಅಂದ್ರೆ ಸುಳ್ಳು ಪ್ರತಿಷ್ಠೆ. ಅಂದ್ರೆ ನಮಗೆಲ್ಲ ಇದೊಂದು ಈ ಭೌತಿಕ ಜಗತ್ತಲ್ಲಿ ಏನು ಅಂದ್ರೆ, ನಾವು ಯಾರೋ ಕೊಟ್ಟಿರೋ ಮನೆಯಲ್ಲಿ ಬಾಡಿಗೆದಾರರಾಗಿದ್ದೀವಿ ಇಲ್ಲಿ ಅಷ್ಟೇ ಸ್ವಲ್ಪ ದಿನ. ಅದಾದ್ಮೇಲೆ ಬೇರೆ ಯಾರಾದ್ರೂ ಬರ್ತಾರೆ, ಇಲ್ಲಿಂದ ನಾವು ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರೂ ನಮ್ ಕರ್ಮಗಳೆಲ್ಲ ಮುಗೀತು ಅಂದ್ರೆ, ಇಂಥ ಡೇಟು ಅಂತಿಲ್ಲ, ನಿಮ್ಗೆ ಒಂದು ಟೈಮ್ ಡೇಟು ಕೂಡ ಕೊಡಲ್ಲ. ಇಲ್ಲಿನ ಅಟ್ಲೀಸ್ಟ್ ನಮಗೆ ಟೈಮ್ ಕೊಡ್ತಾರೆ, ಇಂಥ ದಿನ ನೀವು ಖಾಲಿ ಮಾಡ್ಬೇಕು ಅಂತ. ನಮಗೆ ಟೈಮ್ ಕೂಡ ಕೊಡಲ್ಲ, ಅದು ಪ್ಯಾಕ್ ಮಾಡೋಕ್ಕೂ ಟೈಮ್ ಕೊಡಲ್ಲ, ಯಾವುದಕ್ಕೂ ಇಲ್ಲ, ಬಿಡ್ತಾ ಇರಬೇಕು ಜಾಗದಿಂದ. ಸೊ ಅಂಥದ್ರಲ್ಲೂ ನಮಗೆ ಪ್ರತಿಷ್ಠೆ, ಸುಳ್ಳು ಪ್ರತಿಷ್ಠೆ ಅಂತ ಇರುತ್ತೆ ಅಂತ ಹೇಳ್ತಿರೋದು ಅವರು. ಇಷ್ಟು ವಿಪರ್ಯಾಸ ಅಂದ್ರೆ ಇದು ಯಾವುದು ನಮಗೆ ಸೇರಿದಲ್ಲ, ಎಲ್ಲ ಭಗವಂತಗೆ ಸೇರಿದ್ದು. ಸೊ ಯಾರಿಗೆ ಈ ಸುಳ್ಳು ಪ್ರತಿಷ್ಠೆ ಅನ್ನೋದು, ನನಗೆ ಮರ್ಯಾದೆ ಸೇರ್ಬೇಕು, ನಂದಿದು, ನಾನು ಈ ಹೆಸರಿನಲ್ಲಿ ಬಂದಿಲ್ಲಿದ್ದೀನಿ, ನಾನೊಬ್ಬ ದೊಡ್ಡ ಪ್ರಧಾನಿ, ಇಲ್ಲ ನಾನು ಇಂಥ ಮನೆ ಒಡೆಯ, ಇಲ್ಲ ಇದು ನನ್ನ ಜಾಗ, ಇಷ್ಟು ಇಲ್ಲಿಂದ ಇಲ್ಲಿ ನನ್ನ ಜಾಗ, ಅದು ಬೇರೆಯವ್ರದ್ದು, ಇದು ನನ್ನ ಮಕ್ಕಳು ಅಂತೆಲ್ಲ ನಾವು ಒಂದು ಪ್ರತಿಷ್ಠೆ ಇರುತ್ತೆ ನಮ್ಗೆ. ಎಲ್ಲದರಲ್ಲೂ ಒಂದು ಮಾನ ಇರುತ್ತೆ, ನಮಗೆ ಗೌರವ ಎಲ್ಲ ನಾವು ಅಪೇಕ್ಷೆ ಪಡ್ತೀವಿ. ಸೊ ಅದನ್ನ ಬಿಟ್ಟು ಅದನ್ನ ತೊಳೆದು ತನ್ನ ಕೈಯಿಂದ ತೆಗೆದಾಕಿ, ನಂದು ಅನ್ನೋದು ಯಾವುದು ಇಲ್ಲ, ನನಗೆ ನನ್ನ ಪ್ರತಿಷ್ಠೆ ನಂದು ಅಂತ ಈ ಆತ್ಮಕ್ಕೆ ಯಾವುದು ಇಲ್ಲ. ಈ ಆತ್ಮ ಅನ್ನೋದು ಅವನದೊಂದು ತುಣುಕು, ಅವನದೊಂದು ಭಿಕ್ಷೆ. ಸೊ ಹಂಗೆ ತಿಳ್ಕೊಂಡ್ಬಿಟ್ರೆ ಯಾವಾಗ ನಾವು ಆ ಸುಳ್ಳು ಪ್ರತಿಷ್ಠೆಯಿಂದ ದೂರ ಆಗ್ತೀವಿ, ಆ ಗುಣ ಬಹಳ ದೇವರು ಮೆಚ್ತಾನೆ. ಎರಡನೇದು, ಈಗ ಈ ಸುಳ್ಳು ಪ್ರತಿಷ್ಠೆ ಇಲ್ಲ ಅಂದ್ರೆ ನಮಗೆ ಮೋಹದಿಂದಾನು ಮತ್ತು ಮೋಹನೂ ಇರಲ್ಲ. ಯಾವಾಗ ಸುಳ್ಳು ಪ್ರತಿಷ್ಠೆ ಇಲ್ಲ ಅಂದ್ರೆ ಮೋಹನೂ ಇರಲ್ಲ. ಮೋಹ ಅಂದ್ರೆ ಏನು? ಒಂದು ತರದ್ದು ಇದು ಯಾವ್ದು ಇಲ್ಲ ಅನ್ನೋದು, ಅದನ್ನ ಬಗ್ಗೆ ಪರಿಕಲ್ಪನೆ ಮಾಡ್ಕೊಳೋದು ಅಲ್ವಾ. ಸೊ ಅದನ್ನ ಇಲ್ಯೂಷನ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಇಲ್ಯೂಷನ್ ಅಂದ್ರೆ ಇದು ನನ್ನ ಮನೆ ಅಲ್ಲ, ಆದ್ರೆ ಇದು ನಂದು ಅಂತ ಅನ್ಕೊಂಡ್ಬಿಡೋದು.
ಆಮೇಲೆ ಪ್ರತಿಷ್ಠೆ ಬೇರೆ, ರೆಸ್ಪೆಕ್ಟ್ ಬೇಕು ಅನ್ನೋದು. ಇದಂಗಲ್ಲ, ನಂದು ಅಲ್ಲ ಅಂತ ಗೊತ್ತಿದ್ರು ನಂದು ಅಂತ ಹೇಳ್ಕೊಳೋದು ಸುಮ್ಮನೆ. ಆಮೇಲೆ ಇಲ್ಲಿ ನಾನು ಬಹಳ ದಿನ ಬದುಕಿರ್ತೀನಿ ಅನ್ನೋ ಒಂದು ಮೋಹ ನಮಗೆ, ಅದು ನಾವು ಬದುಕಿರಲ್ಲ. ಇದೆಲ್ಲ ಈ ಪ್ರಪಂಚ, ನಾನಿರೋ ಪ್ರಪಂಚ ತುಂಬಾ ಹ್ಯಾಪಿ ಆಗಿದ್ದೀನಿ ನಾನು, ನನಗೇನು ತೊಂದರೆನೇ ಇಲ್ಲ. ಈ ಎಲ್ಲರಿಗೂ ತೊಂದರೆ ಬರುತ್ತೆ ಅಂತ ಗೊತ್ತಿರುತ್ತೆ, ಆದ್ರೆ ಅವನ್ಗೆ ಏನನ್ಸೆ, ಬೇರೆಯವ್ರಿಗೆ ತೊಂದರೆ ಬರಲಿ, ನನ್ನ ಲೈಫ್ ಚೆನ್ನಾಗಿದ್ದೀನಪ್ಪ, ನನಗೆ ಒಳ್ಳೆ ಇದು ಬರುತ್ತೆ, ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಒಂದು ಸುಳ್ಳು ಇದು ಮೋಹ ಅವನಿಗಿರಲ್ಲ. ಅಂದ್ರೆ ಆ ಮೋಹನೂ ಅವನಿಗಿರಲ್ಲ, ಈ ಸುಳ್ಳು ಪ್ರತಿಷ್ಠೆ ಇಲ್ದಿರೋವನಿಗೆ ಆ ಮೋಹನೂ ಇರಲ್ಲ. ಅದೊಂದು ಒಳ್ಳೆ ಗುಣ ಅಂತ ಕೃಷ್ಣ ಹೇಳ್ತಿರೋದು. ಆಮೇಲೆ ಜಿತ ಸಂಘ, ಮೋಹದಿಂದ ಮತ್ತು ಸುಳ್ಳು ಸಂಗತಿಯಿಂದ ಮುಕ್ತರಾದವರು ಅಂತ. ಸುಳ್ಳು ಸಂಗತಿ ಅಂದ್ರೆ ಏನು? ಈ 3 ಗುಣಗಳಿಂದ ಅವನು ಬಂಧಿತನಾಗಿರಲ್ಲ. ಅವನು ಯಾವಾಗ್ಲೂ ಅಷ್ಟೇ, ಯಾವುದ್ರಲ್ಲೂ ಅವನಿಗೆ ಅಟ್ಯಾಚ್ಮೆಂಟ್ ಇಲ್ಲ. ಯಾವ ಗುಣಗಳಿಗೆಲ್ಲ ಮೀರಿರುತ್ತೆ ಅವನಿಗೆ. ಅದು ಅವನದೊಂದು ಇದು. ಅವನಿಗೆ ಗೊತ್ತು, ಈ ಮನೆ ನಂದಲ್ಲ. ನಾವು ನೋಡಿದ್ವಲ್ಲ ಮೊನ್ನೆ, ಇದು ತಾಮಸಿಕ ಗುಣದವ್ರು ಹೆಂಗಾಡ್ತಾರೆ, ಮತ್ತೆ ಈ ಪ್ರಭು ಹೇಳ್ದಂಗೆ, ವಿನಾಯಕ ಪ್ರಭು ಹೇಳ್ದಂಗೆ, ಈ ಶುದ್ಧ ಗುಣದ ಇದರಲ್ಲಿ ಸತ್ವಗುಣದಲ್ಲಿರೋರು ಮತ್ತೆ ರಜಸಿಕ ಗುಣದವರು, ಅವ್ರಿಗೆಲ್ಲ ಒಂದು ಬೇರೆ ಬೇರೆ ರೀತಿನಲ್ಲಿರೋ ಆಸೆಗಳೇ ಬೇರೆ ಬೇರೆ ಅವ್ರದ್ದು. ಸೊ ಈ 3 ಗುಣಗಳು ಅವ್ರನ್ನ ಮುಟ್ಟಲ್ಲ, ಅವ್ರಿಗೆ ಏನ್ ತೊಂದರೆನೆ ಕೊಡಲ್ಲ. ಯಾಕಂದ್ರೆ ಅವ್ರಿಗೆ ಈ 3 ಗುಣಗಳಿಂದಾನು ಅತೀತವಾಗಿಬಿಟ್ಟಿರ್ತಾರೆ ಅವರು. ಸೊ ಅದು ಒಂದು ಗುಣ. ಅವರು ಜಿತ ಸಂಘಸ್ಯ, ಈ ಸಂಘವನ್ನ ಗೆದ್ದಿರ್ತಾರೆ ಅವರು. ಈ 3 ಗುಣಗಳಿಂದಾನು ಒಂದು ಸಂಘ ಮಾಡ್ಕೊಳೋದು ಬಿಟ್ಟಿರ್ತಾರೆ ಅವರು. ಓಕೆ, ಸೊ ಅವ್ರು ಫ್ರೀ ಆಗಿರ್ತಾರೆ, ಅದೊಂದು. ಮತ್ತೆ ಅದರಿಂದ ನಿತ್ಯ ಆಧ್ಯಾತ್ಮ ವೃತ್ತಿ ಅಂದ್ರೆ ಕಾನ್ಸ್ಟೆಂಟ್ಲಿ ಕೃಷ್ಣ ಮ್ಯಾನಿಫೆಸ್ಟೆಡ್ ಅಂತ ಹೇಳ್ತಿದ್ದಾರೆ ಅವರು. ಯಾವಾಗ್ಲೂ ಅವರು ಕೃಷ್ಣನಲ್ಲೇ ಅವರು ಒಬ್ಬರಲ್ಲೇ ಅವ್ರ ಫೋಕಸ್ ಇರುತ್ತೆ ಅಂತ. ಅವರ ಹಾರ್ಟ್ ಅಲ್ಲಿ ಅಂದ್ರೆ ಹೃದಯದಲ್ಲಿ ಯಾವಾಗ್ಲೂ ಕೃಷ್ಣ ಇರ್ತಾನೆ ಅಂತ. ನಿತ್ಯವಾದವನು ಅರಿತವರು ಅವರು. ಸೊ ಐಹಿಕ ಕಾಮವನ್ನು ತ್ಯಜಿಸಿದವರು. ನ್ಯಾಚುರಲಿ ಅವ್ರಿಗೆ ಐಹಿಕ ಕಾಮ ಅನ್ನೋದು ಯಾವುದೂ ಇಲ್ಲ, ಲಸ್ಟೂ ಇರಲ್ಲ. ವಿನಿವೃತ್ತ ಕಾಮ ಬಿಟ್ಟಿರ್ತಾರೆ ಅವ್ರ. ಕಾಮ ಆಸಕ್ತಿ, ಹುಚ್ಚುಚ್ಚಾಗಿ ಆಸಕ್ತಿ ಇಟ್ಕೊಳೋದು, ಸುಖ ದುಃಖದ ದ್ವಂದ್ವಗಳು, ಸುಖನೋ ದುಃಖನೋ ಬಂದ್ವೆ ಗೊತ್ತವ್ರಿಗೆ, ಈ ಪ್ರಪಂಚ ಅನ್ನೋದೇ ದ್ವಂದ್ವ ಇರೋ ಜಾಗ. ಸೊ ನಾನು ಹೆಂಗ್ ನಡ್ಕೋಬೇಕು ಅಂತ ಅವನಿಗೆ ಗೊತ್ತಿರುತ್ತೆ, ಅದೊಂದು. ಆಮೇಲೆ ಈ ಎಲ್ಲ ಗುಣಗಳಿರೋನು ಅವನಿಗೆ ಗಚ್ಚಂತಿ ಅಮೂಢ. ಈ ಅಮೂಢ ಅನ್ನೋದು ಅವನು ಫೂಲಿಶ್ ಅಲ್ಲ, ಅವನು ಇಂಟೆಲಿಜೆಂಟ್ ಪರ್ಸನ್ ಅಂತ ಹೇಳ್ತಿರೋದು ಅವರು. ಮೂಢನೇ ಅಲ್ಲ ಅವನು ಕರೆಕ್ಟ್ ಆಗಿರೋ ಮನುಷ್ಯ. ಎಲ್ಲಿಗೆ ಅವ್ರು ಹೇಳಿದಾರಲ್ವಾ, ಒಂದು ಒಳ್ಳೆ ವರ್ಡ್ ಯೂಸ್ ಮಾಡಿದ್ದಾರೆ, ಪದಂ ಅವ್ಯಯಂ ತತ್ ಗಚ್ಚಂತಿ ಅಮೂಢ ಪದಂ ಅವ್ಯಯಂ ತತ್. ಅವನದು ಹೆಜ್ಜೆ ಅವನು ಎಲ್ಲಿಗಿಡ್ತಾನೆ? ಈ ಅವ್ಯಯದ ಕಡೆ ಇಡ್ತಾನೆ. ಎಲ್ಲಿ ನಾಶವಿಲ್ಲೋ ಆ ಜಾಗಕ್ಕೆ ಹೋಗಕ್ಕೆ, ಅವನ ಪಾದಗಳಿಡಕ್ಕೆ ಅವನು ಅರ್ಹನಾಗಿರ್ತಾನೆ, ಈ ಎಲ್ಲ ಗುಣಗಳಿದ್ರೆ ಅಷ್ಟೇ. ಸೊ ವೆರಿ ನೈಸ್ಲಿ ಎಕ್ಸ್ಪ್ಲೇನ್ಡ್. ನೆಕ್ಸ್ಟ್. ಸೊ ಇದೆಲ್ಲ ಆದ್ಮೇಲೆ ಓಕೆ, ನಾನು ನಂದು ವೈರಾಗ್ಯದ ಇದನ್ನ ಅಸ್ತ್ರ ಯೂಸ್ ಮಾಡಿ ಎಲ್ಲ ಕಟ್ ಮಾಡಿದೆ. ಅರ್ಜುನ ಹೇಳ್ತಾನೆ, ವೈರಾಗ್ಯದಿಂದ ಎಲ್ಲ ಕಟ್ ಮಾಡಿ ಎಲ್ಲ ಯೂಸ್ ಮಾಡಿದೆ, ಎಲ್ಲ ರೆಡಿ ಮಾಡ್ಕೊಂಡೆ. ಇನ್ನು ನಾನು ಎಲ್ಲಿಗೆ ಹೋಗ್ಬೇಕಪ್ಪ ಕೃಷ್ಣ, ನನಗೆ ಹೇಳು, ನಿನ್ ಜಗತ್ತು ಹೆಂಗಿರುತ್ತೆ ಅಂತ ಹೇಳಿದಕ್ಕೆ ಕೃಷ್ಣ ಚಿಕ್ಕದಾಗಿ ಪರಿಚಯ ಕೊಡ್ತಾನೆ. ಈ ಆಧ್ಯಾತ್ಮಿಕ ಜಗತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ ಚಿಕ್ಕದಾಗಿ ಅವನು ಹೇಳ್ತಾನೆ. ಇದು 6ನೇ ಶ್ಲೋಕ. ಕೃಷ್ಣ ತನ್ನ ಲೋಕವನ್ನು ನಿಮಗೆ ಪರಿಚಯ ಮಾಡಿಸ್ತಿದ್ದಾರೆ. ಟೆಕ್ಸ್ಟ್ 6. ನ ತದ್ಭಾಷಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಸೊ ಟ್ರಾನ್ಸ್ಲೇಷನ್ ಓದಿ, ಅನುವಾದ. ನನ್ನ ಆ ಪರಮಧಾಮವನ್ನು ಸೂರ್ಯಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದರೂ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಸೊ ನೋಡು, ಸೊ ಅವ್ರು ಏನ್ ಹೇಳ್ತಿದ್ದಾನೆ, ಕೃಷ್ಣ ಏನ್ ಹೇಳ್ತಿದ್ದಾನೆ, ನನ್ನ ಪ್ರಪಂಚಕ್ಕೆ ಬನ್ನಿ ನೀವು, ಅಲ್ಲಿ ಎಲೆಕ್ಟ್ರಿಸಿಟಿನೂ ಇಲ್ಲ, ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಅದು ಯಾವಾಗ್ಲೂ ಪ್ರಕಾಶಮಾನವಾಗಿರುತ್ತೆ ಅಂತ. ಸೊ ಅಗ್ನಿ ವಿದ್ಯುತ್ ಶಕ್ತಿ ಏನು ಬೇಡ ಅಲ್ಲಿ. ಈ ಒಂದು ನಮ್ಮ ಭೌತಿಕ ಪ್ರಪಂಚ ಅನ್ನೋದು, ಅವರು ಒಂದು ಪಿಕ್ಚರ್ ತೋರಿಸಿದ್ರಲ್ವಾ ಅವಾಗ್ಲೇ, ಇದರಲ್ಲಿ ಹಿಂದಿನ ಒಂದು ಸ್ಲೈಡ್ ಅಲ್ಲಿ ತೋರಿಸಿ ನೋಡಿ. ಇದರಲ್ಲಿ ನೀವು ಆಧ್ಯಾತ್ಮಿಕ ಜಗತ್ತು ಎಷ್ಟು ಪ್ರಕಾಶಮಾನವಾಗಿದೆ, ಮತ್ತೆ ಭೌತಿಕ ಜಗತ್ತು ಹೆಂಗಿದೆ. ಭೌತಿಕ ಜಗತ್ತು ಒಂದು ತೆಂಗಿನಕಾಯಿ ಇದ್ದಂಗೆ, ಅದು ಶಾಸ್ತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ಒಂದು ತೆಂಗಿನಕಾಯಿ ಇದ್ದಂಗೆ. ಹಲವಾರು ಪರದೆಗಳು, ಹೊರಗಡೆ ನೋಡಿದ್ರೆ
5 ಪಂಚಭೂತಗಳಿದೆ. ಇವಾಗ ನೀವು ಇಲ್ಲಿ ಕಾಣಿಸ್ತಿಲ್ಲ ನಿಮಗೆ, ಇಲ್ಲಿ ಸುತ್ತ ಕಾಣಿಸ್ಬೋದು 5 ಪರದೆಗಳು, ಅಂದ್ರೆ ಪರದೆಗಳಿದೆ. ಈ 5 ಪಂಚಭೂತಗಳಿಂದ ಹೊರಗಡೆನೂ ಇದೆ ಪರದೆಗಳು. ಆಮೇಲೆ ಒಳಗಡೆ ಬಂದ್ರೆ ತೆಂಗಿನಕಾಯಿ ಹೆಂಗೆ ಒಂದು ಗಟ್ಟಿಯಾದ ಪರದೆ ಆದ್ಮೇಲೆ ಅದಕ್ಕೊಂದು ಆಮ್, ಇದು ಎಂತ ಇದು ಫೈಬರ್ ಎಲ್ಲ ಬಿಟ್ಟಿದ್ಮೇಲೆ ಒಂದು ಗಟ್ಟಿಯಾದ ಒಂದು ಇದು ಬರುತ್ತೆ, ಚಿಪ್ಪಿಂದು. ಅಲ್ಲಿಂದ ಇದೆಲ್ಲ ಕರಕೌಶಲ ವಸ್ತುಗಳೆಲ್ಲ ಮಾಡ್ತಾರಲ್ಲ ಅದು. ಆ ಚಿಪ್ ಆದ್ಮೇಲೆ ಒಳಗಡೆ ಬಂದ್ರೆ ಬಿಳಿಯ ಒಂದು ಪರದೆ ಇರುತ್ತೆ, ಅದು ನೀವು ಸೇವನೆ ಮಾಡ್ಬೋದು. ಆಮೇಲೆ ತೆಂಗಿನಕಾಯಿ ಒಳಗೆ ಹೋದ್ರೆ ನೀರಿರುತ್ತಲ್ವಾ, ಆದ್ರೆ ತೆಂಗಿನಕಾಯಿ ಒಳಗಡೆ ಸ್ಥಿತಿ ಏನಿದೆ, ಫುಲ್ ಕತ್ಲು. ಸೊ ಕೃಷ್ಣ, ಈ ಆಧ್ಯಾತ್ಮಿಕ ಜಗತ್ತು ಸೃಷ್ಟಿ ಮಾಡಿರೋದೇ ಕೃಷ್ಣ ನಮಿಗೋಸ್ಕರ. ಸೊ ಅವನು ಹೇಳ್ತಿದ್ದಾನೆ, ಈ ಆಧ್ಯಾತ್ಮಿಕ ಜಗತ್ತು ನಿಮಗೆ ಗೊತ್ತಾ, ನನ್ ಜಗತ್ತರ ಅಲ್ಲ, ನಿಮ್ ಜಗತ್ತರ ಅಲ್ಲ ನನ್ ಜಗತ್ತು. ಅಲ್ಲಿ ಸೂರ್ಯನೂ ಬೇಡ, ಚಂದ್ರನೂ ಬೇಡ, ಅಲ್ಲಿ ನನ್ ಬೆಳಕೆ ಸಾಕು, ಅವನ್ ಬೆಳಕೆ ಇದೆ ಅಲ್ಲಿ. ಸೊ ವಿದ್ಯುತ್ತು ಬೇಡ. ಆದ್ರೆ ನಿಮ್ ಜಗತ್ತು ಕತ್ಲೆ ಜಗತ್ತು. ಸೊ ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಅಲ್ಲಿ ಒಬ್ಬ ಸೂರ್ಯನೋ ಚಂದ್ರನೋ ನಮಿಗೋಸ್ಕರ ರೆಡಿ ಮಾಡಿಟ್ಟಿದ್ದಾರೆ. ಸೊ ನಮ್ಮ ಏನದು ಭೌತಿಕ ಪ್ರಪಂಚ ಫುಲ್ಲು ಕತ್ಲೆ ತುಂಬಿರೋದು. ಸೊ ಅಲ್ಲಿ ಬೆಳಕಿರ್ಲಿ ಈ ಜೀವಿಗಳಿಗೆ, ಈ ಜೀವಾತ್ಮಗಳ ಕತ್ಲೆಯಿಂದ ಇರಕ್ಕಾಗಲ್ಲ ಅಂತ ಹೇಳಿ ಭಗವಂತ ಸೂರ್ಯನನ್ನು ಚಂದ್ರನನ್ನು ಅಲ್ಲಿ ಬೆಳಕಿಗೋಸ್ಕರ ಕಳಿಸ್ತಾರೆ. ಇಲ್ಲಾಂದ್ರೆ ಫುಲ್ ಕತ್ಲೇನೆ ನಮ್ಮ ಪ್ರಪಂಚ. ಅರ್ಧ ನೀರಿಂದನೂ ತುಂಬಿರುತ್ತೆ. ಅಂದ್ರೆ ಗರ್ಭೋದಕ ಸಾಯಿ ವಿಷ್ಣು ಕೆಳಗಡೆ ಮಲ್ಕೊಂಡಿರ್ತಾರೆ, ಅವರ ನಾಭಿಯಿಂದ ಬರೋ ನೀರೆಲ್ಲ ಅಲ್ಲಿ ಹೋಗಿ ಈ ಬ್ರಹ್ಮಾಂಡ ಅನ್ನೋದು ಅಂಡ ಇರುತ್ತಲ್ಲ, ಆ ಬ್ರಹ್ಮಾಂಡದ ಅರ್ಧನೂ ಈ ನೀರು ತುಂಬಿಕೊಂಡಿರುತ್ತೆ. ಉಳಿದಿದ್ದು ಪ್ರದೇಶಗಳಲ್ಲಿ ನೀವು ಈ ಲೋಕಗಳು ನೋಡ್ಬೋದು. ಮೇಲಿನ ಲೋಕ, ಬ್ರಹ್ಮಾಂಡದ ಲೋಕ ಇರುತ್ತೆ, ಸತ್ಯಲೋಕ ಎಲ್ಲ. ಮಧ್ಯದಲ್ಲಿ ಮನುಷ್ಯರಿಗಿರೋ ಭೂಲೋಕ ಎಲ್ಲ ಇರುತ್ತೆ. ಆಮೇಲೆ ನರಕ ಲೋಕಗಳು ಕೆಳಗಡೆನೂ ಇರ್ತವೆ. ಸೊ ಹಂಗೆ ಇದು ಕತ್ಲೆ ತುಂಬಿರೋ ಜಾಗ ಇದು. ಅವನು ಅಲ್ಲಿ ನಮಗೆ ಸೂರ್ಯನು ಮತ್ತೆ ಚಂದ್ರನು ರೆಡಿ ಮಾಡಿ ಕೊಟ್ಟಿದ್ದಾನೆ. ಸೊ ಅವನ ಪ್ರಪಂಚ ಹಂಗಲ್ಲ, ಯಾವಾಗ್ಲೂ ಯಾವ ಸೂರ್ಯನೂ ಬೇಡ, ಚಂದ್ರನು ಬೇಡ, ಅಂತ ಪ್ರಪಂಚ ನನ್ನದು. ಅದೇ ಅಲ್ಲಿ ಬಂದವರು ನೋಡಿ, ಅವನು ಒಂದೊಂದು ರೀತಿನಲ್ಲಿ ಅಲ್ಲಿ ಇದೇ ಲೀಲೆಗಳೇ ಅಲ್ಲಿ ನಡೆಯೋದು. ಎಲ್ಲಾ ಶಾಸ್ತ್ರಗಳಲ್ಲೂ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅಲ್ಲಿ ಆಧ್ಯಾತ್ಮಿಕ ಜಗತ್ತಲ್ಲಿ ಕೃಷ್ಣ ಏನೇನು ಕೆಲಸ ಮಾಡ್ತಾನೆ ಅನ್ನೋದು ಇದು. ಅವನ ತಾಯಿ ಅಲ್ಲಿ ಯಶೋಧ ಮಾತೆ ಇರ್ತಾರೆ, ಅವನು ಅಲ್ಲಿ ಹಸುಗಳನ್ನ ಎಲ್ಲಾ ಟೈಮು ಎಂಜಾಯ್ಮೆಂಟೇ ಅಲ್ಲಿ, ಯಾವ ದುಃಖಗಳಿಗೂ ಯಾವುದೂ ಇಲ್ಲ. ಸೊ ನಾವಲ್ಲಿ ತಲುಪಿದ್ರೆ ನಮಗೊಂದು ಸ್ವರೂಪ ಇರುತ್ತೆ. ನಾವು ಅವನಿಗೆ ಫ್ರೆಂಡ್ ಆಗಿರ್ಬೋದು, ಅವನ ತಾಯಿ ಆಗಿರ್ಬೋದು, ಹಂಗೆ ಹಸುವಾಗೂ ಇರ್ಬೋದು ನಾವು. ಸೊ ನಮ್ಮ ಸ್ವರೂಪ ಏನು ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಮಗೊಂದು ಜಾಗ ಅಲ್ಲಿ ಫಿಕ್ಸ್ ಮಾಡಿದ್ದಾರೆ, ಆದ್ರೆ ನಾವು ಅದ್ ಬಿಟ್ಟು ಬಂದಿದೀವಿ, ನಾವಲ್ಲಿ ಹೋಗ್ಬೇಕಷ್ಟೇ. ಸೊ ಅದು ಆ ಭೌತಿಕ ಜಗತ್ತಿನ ಒಂದು ಶ್ಲೋಕ, ಕೃಷ್ಣನೇ ಶ್ಲೋಕ ಕೊಟ್ಟಿದ್ದಾನೆ, ನಾವು ಬರ್ದಿರೋದಲ್ಲ ಇದು. ಓಕೆ. ಸೊ ಶ್ಲೋಕ 7. ಓಕೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಸ್ಸಸ್ತಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸೊ ಕೃಷ್ಣ ಹೇಳ್ತಾನೆ, ಇದೊಂದು ನೆನಪಿಸಿದಾನೆ ನಮಗೆ. ಟ್ರಾನ್ಸ್ಲೇಷನ್ ಹೇಳಿ, ಅನುವಾದ ಹೇಳಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಸೊ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ, ಇಲ್ಲಿ ಜೀವಿಗಳು ಇಲ್ಲಿ ಅವರು ನನ್ನ ಒಂದು ತುಣುಕುಗಳೇ. ಅವರು ಒಂದು ಹೂವ, ಈಗ ಒಂದು ರೋಸಾ ಹೂವ, ರೋಸ್ ತಗೊಂಡ್ರೆ ಅದ್ರ ಆ ಪುಷ್ಪವನ್ನು ನಾವು ಅದ್ರದ್ದು ಇದೆಲ್ಲ ಕಿತ್ತಿದ್ರೆ, ಪೆಟಲ್ಸ್ ಎಲ್ಲ ಕಿತ್ತಿದ್ರೆ ಹೆಂಗೆ, ನಮಗೂ ಆ ಪೆಟಲ್ಗಳಲ್ಲೂ ಹೂವನ್ನು ಆ ಪೆಟಲು ಬಿಡಿಸಿಟ್ರೆ ಆ ಪೆಟಲ್ಸಿಗೂ ಇರುತ್ತೆ ಆ ಒಂದು ಸುಗಂಧ. ಅದೇ ತರ ರೋಸಿಗೂ ಇರುತ್ತೆ ಸುಗಂಧ. ಸೊ ನಮಗೆ ಕೃಷ್ಣನಲ್ಲಿ ಏನೇನು ಒಂದೊಂದು ಗುಣಗಳಿದೋ ಅದೆಲ್ಲ ಒಂದು ಚಿಕ್ಕ ಅಂಶದಲ್ಲಿ ನಮಗೂ ಇದೆ. ಸೊ ಅವನೇನ್ ತಿಳ್ಕೊಂಡ, ಸೊ ನಾವು ತಿಳ್ಕೊಂತೀವಿ ಯಾಕೆ ಕೃಷ್ಣ ಇಲ್ಲಿ ನಮ್ಮನ್ನು ಕಳಿಸ್ತಾ, ಯಾಕೆ ನಮ್ಗೆ ಈ ಭೌತಿಕ ಪ್ರಪಂಚ ಸೃಷ್ಟಿಯಾಗಿದ್ದು, ಯಾಕಂದ್ರೆ ಕೃಷ್ಣ ಸ್ವರಾಟ್ ಅಂದ್ರೆ ಅವನು ಫುಲ್ ಆಗಿ ಸ್ವಾತಂತ್ರ್ಯ ಇರೋವನು, ಸ್ವಾತಂತ್ರ್ಯ ಇಷ್ಟಪಡೋನು. ಸೊ ನಾವು ಅವನೊಂದು ಚಿಕ್ಕ ತುಣುಕುಗಳಲ್ವಾ. ಸೊ ನಮಗೂ ಅವನು ಆ ಸ್ವಾತಂತ್ರ್ಯವನ್ನು ಅವನು ಕೊಟ್ಟಿದ್ದಾನೆ ನಮಗೂ. ಸೊ ನಾವು ತಿಳ್ಕೊಂತೀವಿ, ಈಗ ನಾನು ಇಲ್ಲಿ ಬಂದು ನನಗೂ ಸ್ವಲ್ಪ ಅವನು
ಇಷ್ಟೊಂದು ಆಸ್ವಾದನೆಯಿಂದ ಅವನು ಬದುಕನ್ನ ಅವನು ಕಳೀತಿದ್ದಾನೆ. ನನಗೂ ಒಬ್ಬನೇ ನಾವು ಹಂಗ್ರೆ ಕಳಿಬೋದಲ್ವಾ ಅಂತ ತಿಳ್ಕೊಂಡ್ರೆ ಕೃಷ್ಣ ಅದಕ್ಕೊಂದು ಅವನ್ ಅಡ್ಡಿಯಾಗಿ ನಿಂತ್ಕೊಳಲ್ಲ. ಈಗ ಅವನು ಕಳಿಸ್ದ ಅಷ್ಟೇ. ಸೊ ನಾವಿಲ್ಲಿ ಬಂದ್ಮೇಲೆ ಈ ತ್ರಿಗುಣಗಳಲ್ಲೆಲ್ಲ ಸೇರ್ಕೊಂಡು ಕಷ್ಟಪಡ್ತಿದ್ದೀವಿ. ಆ ಕಷ್ಟದಲ್ಲೂ ನಾವದು ನಮ್ಗೆ ಕೆಲವ್ರಿಗೆ ಅದು ಗೊತ್ತೂ ಆಗ್ತಾ ಇಲ್ಲ ಕಷ್ಟ ಅಂತ, ಅದು ಅದರಲ್ಲೇ ಬಿದ್ದು ಒದ್ದಾಡ್ತಿದ್ದೀವಿ ಅಷ್ಟೇ. ಸೊ ಹಂಗಂತ ಹೇಳ್ತಿದ್ದಾರೆ. ಸೊ ಕೃಷ್ಣ ಹೇಳ್ತಿದ್ದಾನೆ, ನನ್ನ ಅಂಶಗಳೇ ಆದ್ರೆ ಇಲ್ಲಿ ಬಂದು ಬಿದ್ದು ಕಷ್ಟಪಡ್ತಿದ್ದಾರೆ ಅವರು, ಏನ್ ಮಾಡೋದು ಅಂತ ಕೃಷ್ಣ ಹೇಳ್ತಿದ್ದಾನೆ, ಅರ್ಜುನ ತಿಳಿಸಿದ್ದಾನೆ ಅವನು. ಓಕೆ ಓಕೆ 8ನೇ ಶ್ಲೋಕ. ಶರೀರಂ ಯದ್ ಅವಾಪ್ನೋತಿ ಯಚ್ಚಾಪಿ ಉತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಅನುವಾದ ಓದಿ. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತದೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಸೊ ಇದರಲ್ಲಿ ಹೇಳ್ತಿರೋದು ಅವರು ಈ ನಮ್ಮ ಶರೀರ ಈ ಶರೀರ ಇಲ್ಲೊಂದು ಸಲಿ ಬದುಕಿದ್ರೆ ಇನ್ನೊಂದ್ಸಲಿ ಇನ್ನೊಂದು ಆತ್ಮ ಒಂದು ಶರೀರ ಒಂದು ಟೈಮ್ ತಗೊಂಡ್ರೆ ಅದು ತನ್ನ ಸೂಕ್ಷ್ಮ ಶರೀರ ಮತ್ತೆ ಸ್ಥೂಲ ಶರೀರ ಇದೆ ಅಲ್ವಾ. ಸ್ಥೂಲ ಶರೀರ ನಮ್ಮ ಈ ಪಂಚಭೂತಗಳಿಂದ ಮಾಡಿರೋದು, ಅದಾയത് ಮಾಂಸ, ಮಜ್ಜೆ, ರಕ್ತ ಎಲ್ಲ ಮಾಡಿರೋದು. ಅದು ಇಲ್ಲಿ ನಾವು ಬಿಟ್ಟು ಹೋಗ್ತೀವಿ. ಆದ್ರೆ ನಾವು ಇನ್ನೊಂದು ಜನ್ಮ ತಗೊಂಡು ಹೋಗುವ, ಇನ್ನೊಂದು ಶರೀರ ತಗೋಬೇಕು ಅಂದ್ರೆ ಅದ್ರ ಜೊತೆನೆ ನಮ್ಮ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರ ಅಂದ್ರೆ ಈ ಮನಸ್ಸು, ಬುದ್ಧಿ, ಅಹಂಕಾರ, ಈ ಮೂರು ನಮಗೆ ಕಾಣಲ್ಲ, ನಮ್ಮೊಳಗಿದೆ. ಅದನ್ನು ಕರ್ಕೊಂಡು ಈ ಆತ್ಮ, ಅದಾയത് ಆತ್ಮ ಇನ್ನೊಂದು ಶರೀರ ತಗೊಳುತ್ತೆ. ಮೀನ್ಸ್ ಹೆಂಗೆ ಅಂದ್ರೆ ಕೃಷ್ಣ ಅದ್ರಲ್ಲೊಂದು ಇದು ಕೊಡ್ತಿದ್ದಾನೆ, ಉದಾಹರಣೆ ಮೂಲಕ ನಮಗೆ ತಿಳಿಸ್ತಿದ್ದಾನೆ. ಹೆಂಗೆ ಈ ಗಾಳಿ ಅನ್ನೋದು, ಗಾಳಿಗೆ ಅಂತ ವಾಸನೆ ಏನಿರಲ್ಲ ಅಲ್ವಾ, ಗಾಳಿಗೆ ವಾಸನೆ ಏನೂ ಇರಲ್ಲ, ಗಂಧ ಏನೂ ಇರಲ್ಲ. ಆದ್ರೆ ಅದು ಯಾವ ಜಾಗಕ್ಕೆ ಹೋಗುತ್ತೋ ಆ ಜಾಗದ, ಈಗ ಪುಷ್ಪದ್ದು ಒಂದು ಗಾರ್ಡನ್ನಿಗೆ ಹೋಯ್ತು ಅಂದ್ರೆ ಅಲ್ಲಿಂದ ಆ ಒಂದು ಸುವಾಸನೆನ ಅದು ಇನ್ನೊಂದು ಕಡೆ ತಗೊಂಡು ಹೋಗುತ್ತೆ. ಸೊ ಆ ಗಾಳಿಗೆ ಆ ಸುವಾಸನೆ ಹೊತ್ಕೊಂಡು ಆ ಗಾಳಿ ಆದ್ಕೊಂಡು, ಸೊ ಇದು ಚರಂಡಿ ಹತ್ರಕ್ಕೆ ಹೋದ್ರೆ ಆ ಗಾಳಿನೂ ಅದು ಆ ವಾಸನೆನ ಬೇರೆ ಕಡೆ ತಗೊಂಡು ಹೋಗುತ್ತೆ. ಹಂಗೆ ನಮ್ಮ ಆತ್ಮ ನಾವು ಜೀವಾತ್ಮಗಳು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವಾಗ ನಮ್ಮ ಹಳೆಯ ಶರೀರದ್ದು ಕೆಲವೊಂದು ವಾಸನೆಗಳು, ಅಂದ್ರೆ ನಮ್ಮ ಕೋರಿಕೆಗಳು, ನಮ್ಮ ಆಸೆಗಳು, ನಮ್ಮ ಬಯಕೆಗಳನ್ನೆಲ್ಲ ಹೊತ್ಕೊಂಡು, ಈ ಮನಸ್ಸೇ ಅಲ್ವಾ ಅದೆಲ್ಲ ಹೊತ್ಕೊಳೋದು, ನಮ್ಮ ಚಿಂತೆಗಳು, ಇದನ್ನೆಲ್ಲ ನಮ್ಮ ಸ್ಥೂಲ ಶರೀರ ಆತ್ಮ ಗಾಳಿ ತರ ಅದನ್ನೆಲ್ಲ ತಗೊಂಡು ಇನ್ನೊಂದು ಶರೀರಕ್ಕೆ ತಗೊಂಡೋಗಿ ಹಾಕುತ್ತೆ. ಅದೇ ಸೊ ಈ ಶರೀರದಲ್ಲಿ ನಾವು ಏನೇನು ಯೋಚನೆ ಮಾಡಿರ್ತೀವಿ, ಈಗ ನಾವು ಹೇಳ್ತೀವಲ್ಲ, ಈ ಮನಸ್ಸಲ್ಲಿ ನಾವು ಇವಾಗ್ಲೂ ನಮ್ಮ ಒಳಗಡೆ ಇರೋ ಸ್ಥೂಲ ಶರೀರ ಚೇಂಜ್ ಆಗ್ತಾ ಇರ್ತಾ ಇದೆ. ಇವಾಗ ಶೇಪು ನಮಗೆ ಗೊತ್ತಾಗ್ತಿಲ್ಲ. ನಾಯಿ ತರ ನಾವು ಆಡ್ತಾ ಇದ್ರೆ, ನಾವು ನಮ್ಮ ಸೂಕ್ಷ್ಮ ಶರೀರನು ನಾಯಿ ಶೇಪ್ ತಗೊಳ್ತಾ ಇರುತ್ತೆ ಒಳಗಡೆ, ನಮಗೆ ಗೊತ್ತಾಗ್ತಾ ಇರಲ್ಲ ಅಷ್ಟೇ. ಈಗ ನಾನು ಭಗವದ್ಗೀತೆ ಹೇಳುವಾಗ ನನ್ನ ಸೂಕ್ಷ್ಮ ಶರೀರ ಒಂದು ಜ್ಞಾನದ ಕಡೆ ಕೇಳಿಸ್ಕೊಂಡು, ನೀವು ಅಷ್ಟೇ ನಿಮ್ಮ ಸೂಕ್ಷ್ಮ ಶರೀರ ಆ ಭಾವಕ್ಕೆ ಹೋಗ್ತಾ ಇರುತ್ತೆ. ಸೊ ನಾವು ಸಾಯುವಾಗ ನಾವು ರೆಡಿ ಮಾಡ್ಕೋಬೇಕು ನಮ್ಮ ಸೂಕ್ಷ್ಮ ಶರೀರನ ನಾಯಿ ತರ ಯೋಚನೆಗಳನ್ನ ಇಟ್ಕೊಂಡು, ಅದದು ಮನಸ್ಸು, ಬುದ್ಧಿ, ಅಹಂಕಾರನೇ ಅಲ್ವಾ ಸೂಕ್ಷ್ಮ ಶರೀರ. ನಾವು ಯಾವ ಡರ್ಟಿ ಥಿಂಕಿಂಗ್ಸ್ ಜೊತೆ ಈ ನಮ್ಮ ಪ್ರಜ್ಞೆನ ಇಟ್ಕೊಂತೀವೋ ಅದೇ ತರ ನಮ್ಮ ಒಳಗಡೆ ಇರೋ ಸೂಕ್ಷ್ಮ ಶರೀರ ಅದಕ್ಕೊಂದು ರೂಪ ಕೊಡ್ತಾ ಇರುತ್ತೆ. ಆ ಸಾಯುವಾಗ ಆ ರೂಪ ನಿಮ್ ಅಚ್ಚಾಗಿ ನಿಮ್ ಜೊತೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಜನ್ಮದಲ್ಲಿ ನಿಮಗೆ ಅದೇ ರೂಪ ಸಿಗುತ್ತೆ. ಸೊ ತುಂಬಾ ನಾವು ಎಚ್ಚರಿಕೆಯಿಂದ ಇರಬೇಕು. ನಾವು ಏನೇ ನಮ್ಮ ಇದು ಹೇಳ್ತಾರಲ್ಲ, 5 ಬೆರಳುಗಳಿದ್ರೆ 5 ಬೆರಳುಗಳು ಇಂದ್ರಿಯಗಳು, ಅದನ್ನ ನಮ್ಮ ಅಂಗೈಯಲ್ಲಿ, ಮೀನ್ಸ್ ಇದು ವಾಟ್ ಯು ಟೆಲ್ ಫಾರ್ ದಿಸ್, ಈ ಅಂಗೈ ಅನ್ನೋದು ನಮ್ಮ ಇದು ಎಂತದ್ದು ಮನಸ್ಸು. ಸೊ ನೀವು ಈ ಬೆರಳು ಮತ್ತೆ ಮನಸ್ಸು ಎಷ್ಟು, ಈ ಬೆರಳುಗಳೆಲ್ಲ ಇಂದ್ರಿಯಗಳು, ಈ ಅಂಗೈ ಅನ್ನೋದು ಮನಸ್ಸು.
ಸೊ ಈ ಇಂದ್ರಿಯಗಳು, ಮನಸ್ಸು ಎಷ್ಟು ನೀವೇನು ಇಂದ್ರಿಯಗಳು ದಿನ ಏನು ಕೊಡ್ತಾ ಇರುತ್ತೆ, ನಿಮ್ಮ ಕಣ್ಣು ಏನು ನೋಡುತ್ತೆ, ನಿಮ್ಮ ಕಿವಿ ಏನು ಕೇಳಿಸ್ಕೊಳುತ್ತೆ, ಅದೆಲ್ಲ ನೀವು ಇಲ್ಲಿ ಗೋಡೌನ್ಗೆ ಹಾಕ್ದಂಗೆ ನಿಮ್ಮ ಮನಸ್ಸೊಳಗಡೆ ಹಾಕ್ತಾ ಇದ್ದೀರಾ ಅಷ್ಟೇ. ಇದೆಲ್ಲ ನೋಡಿ, 5 ಇಂದ್ರಿಯಗಳು ಇಲ್ಲಿ ತಗೊಂಬಂದು ಇಲ್ಲಿ ಹಾಕ್ತಾ ಇರುತ್ತೆ. ಸೊ ಮನಸ್ಸೊಳಗೆ ತುಂಬ್ತಾ ಇರಿ ಗೋಡೌನ್ ತರ. ಒಂದಿನ ಏನಾಗುತ್ತೆ, ಈ ಮನಸ್ಸು ಒಂದು ಸ್ವರೂಪ ತಗೊಳುತ್ತೆ. ಅಂದ್ರೆ ನಾನು ಹೇಳುವ ಇದು ಸೂಕ್ಷ್ಮ ಶರೀರ ಆ ಒಂದು ರೂಪ ತಗೊಂಡು, ನೀವು ಯಾವ ಟೈಮಲ್ಲಿ ಬಿಡ್ತೀರಾ ಅಂತ ಗೊತ್ತಿಲ್ಲ, ಆ ಸೂಕ್ಷ್ಮ ಶರೀರ ಕೆಟ್ಟದಾಗಿ ಒಬ್ಬರನ್ನ ಬೈಕೊಂಡು ನಾವು ಜೀವನ ಮಾಡ್ತಿದೀವಿ ಅಂದ್ರೆ ನಮಗೆ ಒಂದು ಜೀವಿ, ಒಂದು ಮೃಗದ ಸೂಕ್ಷ್ಮ ಶರೀರನೇ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ನಾವು ಜೀವ ಬಿಟ್ಟಾಗ ಸೂಕ್ಷ್ಮ ಶರೀರ, ಆತ್ಮ ಅದನ್ನ ತಗೊಂಡೋಗುತ್ತೆ. ಆಮೇಲೆ ಅಲ್ಲಿ ಹೊಸ ಶರೀರ ಇದು ಆ ಜೀವಿದು ಆಗಿರುತ್ತೆ. ಸೊ ಇದೆಲ್ಲ ಇವರೆಲ್ಲ ನೋಡ್ತಿದಾರಲ್ವಾ, ನಾವು ತಿಳ್ಕೊಂತೀವಿ ಯಾಕೆ ಇಷ್ಟು ವೆರೈಟಿ ಇದೆ ಈ ಲೋಕದಲ್ಲಿ. ಒಬ್ರೊಬ್ರು ತುಂಬಾ ಚೆನ್ನಾಗಿರ್ತಾರೆ, ಒಬ್ರೊಬ್ರು ನೋಡಕ್ ಚೆನ್ನಾಗಿರಲ್ಲ, ಒಬ್ರು ಬಡವರು ಇರ್ತಾರೆ, ಒಬ್ರು ದುರ್ಬಲರಿರ್ತಾರೆ. ಯಾಕೆ? ಬಿಕಾಸ್ ಇದೆಲ್ಲ ನಮ್ಮ ಕರ್ಮ ಮತ್ತೆ ನಮ್ಮ ಬಯಕೆಗಳಿಂದಾನೆ. ನಾವು ಏನೇನ್ ಕರ್ಮಗಳು ಮಾಡಿದೀವು ಪ್ಲಸ್ ನಮ್ಮ ಬಯಕೆಗಳು, ನಮ್ಮ ಸೂಕ್ಷ್ಮ ಶರೀರ ಏನೇನ್ ಬಯಕೆಗಳು, ಏನೇನು ಚಿಂತೆಗಳನ್ನ ಇಟ್ಕೊಂಡಿರುತ್ತೆ, ಅದ್ರ ಆಧಾರದ ಮೇಲೆನೆ ನಮಗೊಂದು ಶರೀರ ಸಿಗೋದು. ಇದೆಲ್ಲ ಅದೇ ವ್ಯತ್ಯಾಸ. ಸೊ ಯಾರನ್ನೂ ಬೈದು ಪ್ರಯೋಜನ ಇಲ್ಲ. ನಮ್ಮ ಈ ಶರೀರ ಹಿಂಗಾಯ್ತಲ್ಲ, ಕೆಲವರು ತುಂಬಾ ಹೆಲ್ದಿ ಆಗಿರ್ತಾರೆ, ಕೆಲವರು ತುಂಬಾ ಕಾಯಿಲೆ ಪಟ್ಟಿರ್ತಾರೆ, ಕೆಲವರು ಅದೇ ನಾನು ಹೇಳೋದು ತುಂಬಾ ಸುಂದರವಾಗಿರ್ತಾರೆ, ಕೆಲವರು ಸುಂದರವಾಗಿರಲ್ಲ. ಇದಕ್ಕೆ ನಾವು ನಮ್ಮ ಪ್ರಾರಬ್ಧ ಕರ್ಮ ಮತ್ತೆ ನಮ್ಮ ಹಿಂದಿನ ನಮ್ಮ ಸೂಕ್ಷ್ಮ ಶರೀರಕ್ಕೆ ನಾವೆಲ್ಲ ಏನ್ ಮನಸ್ಸಲ್ಲಿ ತುಂಬಿದೀವೋ ಅದೊಂದು ರೂಪ ತಗೊಂಡು ಇಲ್ಲಿ ಬಂದಿದೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕಾಶಿಯಸ್ ಅಂತ. 9ನೇ ಶ್ಲೋಕ. 11ನೇ ಶ್ಲೋಕ. ಯತಂತೋ ಯೋಗಿನಶ್ಚೈನಂ ಪಶ್ಯಂತಿ ಆತ್ಮನಿ ಅವಸ್ಥಿತಂ ಯತಂತೋಪಿ ಅಕೃತಾತ್ಮಾನೋ ನೈನಂ ಪಶ್ಯಂತಿ ಅಚೇತಸಃ. ಓದಿದ್ದೆ ಬಿಟ್ಟು ಅನುವಾದ ಓದಿ, ಯಾರು ಬೇಕಾದ್ರೂ ಓದ್ಬೋದು. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕ ವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರೂ ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಸೊ ಇದು ಈ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀವು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ನಿಮಗೆ ಬೇಕು ಅಂದ್ರೆ, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ನೀವು ಸಾಧನೆ ಮಾಡ್ಲೇಬೇಕು. ನೀವು ಅದಕ್ಕೋಸ್ಕರ ಕಷ್ಟ ಪಡ್ಲೇಬೇಕು. ಸಾಧನೆ ಮಾಡಿಲ್ಲ ಅಂದ್ರೆ ನಿಮಗೆ ಅದೇನು ಅಂದ್ರೆ ಏನ್ ಗೊತ್ತಾಗ್ಬೇಕು ಅದ್ರದ್ದು ಈಗ ಅದ್ರ ತಲುಪೋ ಗುರಿ ನಮಗೆ ಗೊತ್ತಾಗ್ಬೇಕು ಅಂದ್ರೆ ನಾವ್ ಇಲ್ಲಿಂದಾನೇ ಅದಕ್ಕೆ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ನಮ್ಮ ಈ ಪ್ರಜ್ಞೆ ಅನ್ನೋದು ಆ ಹಂತಕ್ಕೆ ತಲುಪೋದಕ್ಕೆ, ಆ ಸಾಕ್ಷಾತ್ಕಾರಕ್ಕೆ ತಲುಪೋದಕ್ಕೆ ಬಹಳ ಕಷ್ಟ. ಸೊ ಅದೇ ಹೇಳ್ತಿರೋದು, ಎಲ್ಲರೂ ಈ ಎಷ್ಟೋ ಜೀವಿಗಳಿದಾವೆ, ನಾಯಿಗಳಿದಾವೆ, ಅವರೆಲ್ಲ ಆರಾಮಾಗಿ ಇಂದ್ರಿಯ ಭೋಗ ಮಾಡ್ಕೊಂಡಿಲ್ವಾ, ನಾವು ಹಂಗಿರಕ್ಕಾಗಲ್ವಾ ಅಂತ ಕೆಲವರು ಹೇಳ್ತಾರೆ. ಕೆಲವ್ರಿಗೆ ಎಷ್ಟು ಹೇಳಿದ್ರು ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಹೇಳ್ತಿರೋದು. ಅಂದ್ರೆ ಕೆಲವರು ಈ ಸಾಕ್ಷಾತ್ಕಾರ ಪಡೆದವರು ಅವ್ರಿಗೆ ಎಲ್ಲ ನೋಡ್ಬೋದು, ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಅದು ಯಾರಿಗೆ ಈ ಸಾಕ್ಷಾತ್ಕಾರ ಪಡೆಯಕ್ಕೆ ಇಂಟ್ರೆಸ್ಟು ಇಲ್ಲ, ಹೇಳಿ ಅಯ್ಯೋ ಇಲ್ಲ ಇದು ಮನುಷ್ಯ ಜನ್ಮ ತುಂಬಾ ಇಂಪಾರ್ಟೆಂಟ್ ನಮ್ಗೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ. ಅವರಿಗೆ ಇದು ಈ ಒಂದು ಜನ್ಮದಲ್ಲಿ ನಾವು ಹಿಂಗ್ ಮಾಡಿದ್ರೆ ಪುನರ್ಜನ್ಮ ಇರುತ್ತೆ, ಇನ್ನೊಂದು ಬಾಡಿ ನಾವು ಚೇಂಜ್ ಮಾಡ್ತೀವಿ ಅದೆಲ್ಲ ಹೇಳಿ ಅವ್ರು ನಂಬೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರದ ಕಡೆ ಅವ್ರಿಗೆ ಇದು ಇಲ್ಲ, ವಾಸನೆ ಅನ್ನೋದಿರೋದಿಲ್ಲ. ಸೊ ಅದಕ್ಕೋಸ್ಕರ ಅವರು ಸಾಧನೆನೂ ಮಾಡಲ್ಲ, ಇಂಟ್ರೆಸ್ಟು ಇಲ್ಲ. ಅದು ಅವರ ಅವಿದ್ಯೆಯಿಂದ ಅಂತ ಹೇಳೋದು. ಅವಿದ್ಯ ಅಂದ್ರೆ ಅವರ ಇಗ್ನರೆನ್ಸ್ ಇಂದ, ಅವರ ತಿಳುವಳಿಕೆ ಕಡಿಮೆ. ಸೊ ತಿಳುವಳಿಕೆ ಕಡಿಮೆನೂ ಕೂಡ ಅದು ಇಂಟ್ರೆಸ್ಟು ಇಲ್ಲ ಅವರಿಗೆ ಗೊತ್ತಾಗಬೇಕು ಅಂತ. ಸೊ ನಮಗೆ ಅದು ಗೊತ್ತಾಗಬೇಕು ಅಂದ್ರೆ ನಾವು ಸಾಧನೆ ಮಾಡ್ಲೇಬೇಕು ಅನ್ನೋದು. ಸೊ ಎಲ್ಲರಿಗೂ ಸಿಗಲ್ಲ ಈ ಒಂದು ಈ ವೈರಾಗ್ಯ ಅನ್ನೋದು, ಆತ್ಮ ವೈರಾಗ್ಯ ಆಗ್ಬೇಕು ಅನ್ನೋದು ಅಂದ್ರೆ ಅದು ಎಲ್ಲರಿಗೂ ಸಾಧ್ಯವಾಗುವಂಥದ್ದಲ್ಲ. ಕೆಲವೊಂದು ಭಕ್ತಿ ಯೋಗಿಗಳಿಗಷ್ಟೇ ಅದು ಸಾಧ್ಯವಾಗೋದು ಅಂತ. ನಾವು ಆ ಒಂದು ಪಂಗಡಕ್ಕೆ ಸೇರ್ಬೇಕು. 12ನೇ ಶ್ಲೋಕ. ಕೃಷ್ಣ ಹೇಳ್ತಿರೋದು, ಯಾರು ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ನನ್ನ ಜಾಗಕ್ಕೆ ಬರಕ್ಕೆ, ಯಾರು ಇಂಟ್ರೆಸ್ಟ್ ತೋರ್ಸೋದಿಲ್ಲ ಅಂತ. ಇವಾಗ ಹೇಳಿದವನು ಒಂದು ಗ್ರೂಪ್ ಆಫ್ ಪೀಪಲ್ ಹೂ ಆರ್ ನಾಟ್ ಇಂಟ್ರೆಸ್ಟೆಡ್. ಯಾರು
ಸಾಕ್ಷಾತ್ಕಾರಕ್ಕೆ ಯೋಗಿಗಳು, ಭಕ್ತಿ ಯೋಗಿಗಳು ಶ್ರಮ ಪಡ್ತಾರೋ ಅವರಷ್ಟೇ ಇದೆಲ್ಲ ನೋಡಕ್ಕಾಗೋದು, ಇದನ್ನೆಲ್ಲ ನಂಬೋದು, ಬೇರೆಯವರು ನಂಬೋದಿಲ್ಲ. ಸೊ ಇದು ಅಗೇನ್ ಕೃಷ್ಣ ಹೇಳ್ತಿದ್ದಾನೆ, ಅವನು ಭೌತಿಕ ಪ್ರಪಂಚದಲ್ಲಿ ಕೂಡ ನಮ್ಮನ್ನ ಸಹಾಯ ಮಾಡ್ತಾನೆ. ಆಧ್ಯಾತ್ಮಿಕ ಬದುಕಿನ ಮಾತ್ರ ಅಲ್ಲ, ಭೌತಿಕ ಪ್ರಪಂಚಕ್ಕೂ ಅವನು ಬಹಳ ನಮಗೆ ಸಹಾಯ ಮಾಡ್ತಿದ್ದಾನೆ. ಹೇಗೆ ಅಂತ, ಯದ್ ಆದಿತ್ಯಗತಂ ತೇಜೋ ಜಗದ್ವಾಸಯತೆಖಿಲಂ ಯಚ್ಚಂದ್ರಾಂಸಿ ಯಚ್ಚಾಗ್ನೌ ತತ್ತೇಜೋ ವಿಧಿಮಾಮಕಂ. ಇದು ಓದಿ, ಟ್ರಾನ್ಸ್ಲೇಷನ್ ಓದಿ. ಇಡೀ ಜಗತ್ತಿನಿಂದ ಕತ್ತಲನ್ನು ಚದುರಿಸುವ ಸೂರ್ಯನ ತೇಜಸ್ಸು ನನ್ನಿಂದ ಬರುತ್ತದೆ. ಚಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು ನನ್ನಿಂದ ಬರುತ್ತದೆ. ಸೊ ನಾವೆಲ್ಲ ತಿಳ್ಕೊಂತೀವಲ್ವಾ, ಅಲ್ಲಿಂದ ಅಷ್ಟು ಬೆಳಕಿರೋ ಜಾಗದಿಂದ ನಾವಿಲ್ಲಿ ಬಂದ್ವಿ, ಅವನ್ನ ತಿರಸ್ಕಾರ ಮಾಡ್ಕೊಂಡು ನಾವು ಈ ಭೌತಿಕ ಜಗತ್ತಿಗೆ ಬಂದ್ವಿ. ಆದ್ರೆ ಬೇರೆಯವರಾದ್ರೆ ತಿರುಗಿ ನೋಡಲ್ಲ ಅಲ್ವಾ, ಆದ್ರೆ ಅವನು ಅವಾಗ್ಲೂ ನಮ್ಮನ್ನು ಬಿಡ್ಲಿಲ್ಲ. ಅವನು ನಮಗೆ ಇಲ್ಲಿ ಬಂದಾಗ ನಮ್ಮ ಆ ಜೀವಾತ್ಮಗಳಿಗೆ ಸ್ವಲ್ಪ ಬೆಳಕು ಎಲ್ಲ ಬೇಕಲ್ಲ, ಪಾಪ ಅವನು ಬೆಳಕಾಗಿ ಬಂದ ನಮಗೆ. ಯಾವ ರೀತಿನಲ್ಲಿ ಅವನು ಹೇಳ್ತಿದ್ದಾನೆ, ನಾನೇ ಸೂರ್ಯನ ಬೆಳಕು, ನಾನೇ ಈ ಭೂಮಿಯ ಬೆಳಕು. ಆದಿತ್ಯ ಗತಂ ಅಂದ್ರೆ ಆದಿತ್ಯ ನಾನೇ, ಈ ಸೂರ್ಯ ನಾನೇ, ತೇಜಸ್ಸು ಸೂರ್ಯನ ತೇಜಸ್ಸು ನಾನೇ, ಎಲ್ಲ ಚಂದ್ರಾಂಸಿ. ಆಮೇಲೆ ಚಂದ್ರನು, ನೀವು ಚಂದ್ರನ್ ಬೆಳಕು ನೋಡ್ತೀರಾ, ಈ ಬೆಳಗಿನ ಟೈಮು ನಿಮಗೆ ಸೂರ್ಯ ಹೆಲ್ಪ್ ಮಾಡ್ತಾನೆ, ಬೆಳಕು ಕೊಟ್ಟು ಫೋಟೋಸಿಂಥಸಿಸ್ಸು, ಆಮೇಲೆ ಒಳ್ಳೆ ಗಾಳಿ ಕೊಡ್ತಾನೆ. ನಿಮಗೆ ಇದು ಬೇಕಲ್ಲ, ಶ್ವಸನ ಕ್ರಿಯೆಗಳಿಗೆ ಒಳ್ಳೆ ವಾಯು, ಪ್ರಾಣವಾಯುಗೆ ಗಾಳಿ ಬೇಕು. ಸೊ ಅದು ಆಕ್ಸಿಜನ್ ಅವನೇ ಕೊಡ್ತಾನೆ. ಅದು ಗಿಡಗಳು ಇರೋದ್ರಿಂದ, ಸೂರ್ಯ ಇರೋದ್ರಿಂದ ಗಿಡಗಳಿರೋದು. ಸೊ ಹಂಗೆ. ಆಮೇಲೆ ಇನ್ನೊಂದು ರೀತಿನಲ್ಲಿ ಅವನು ಚಂದ್ರನ ಕೊಡ್ತಾನೆ. ರಾತ್ರಿ ಹೊತ್ತಿನಲ್ಲಿ ನಿಮಗೆ ಆ ಒಂದು ಚಂದ್ರನ ಇದು ಇದೆ, ಅವನು ಬುದ್ಧಿಕಾರಕ, ಮನಸ್ಕಾರಕ ಅಂತ ಹೇಳ್ತಾನೆ. ಅವನು ಚಂದ್ರನು ನಿಮಗೆ ಅವನು ಕೊಡ್ತಾನೆ. ಆಮೇಲೆ ಇಷ್ಟು ಶೀತವಾಗಿರುತ್ತೆ ಈಗ ಈ ಭೂಮಂಡಲ ಅನ್ನೋದು, ಇಲ್ಲಾಂದ್ರೆ ಈ ಭೌತಿಕ ಪ್ರಪಂಚ ಅಂದ್ರೆ ಇದೆರಡು ಇಲ್ಲ ಅಂದ್ರೆ, ಈ ಬೆಂಕಿಯ ತೇಜಸ್ಸು ಇಲ್ಲ ಅಂದ್ರೆ ಒಂದು ಕ್ಷಣ ನಿಮ್ಗೆ ಇಲ್ಲಿರಕ್ಕಾಗಲ್ಲ, ಅಷ್ಟು ಕೋಲ್ಡ್ ಆಗಿರುತ್ತೆ ಇಲ್ಲಿ. ನಿಮಗೆ ಗೊತ್ತು, ಅಲ್ಲಿ ಹೋದವ್ರಿಗೆ, ಈ ಚಂದ್ರನಲ್ಲಿ ಹೋದವ್ರಿಗೆ ಗೊತ್ತು ಒಂದೊಂದು ಜಾಗದಲ್ಲಿ. ಆದ್ರೆ ನಾವಿರೋ ಜಾಗ ಎಷ್ಟು ಬೆಚ್ಚಗೆ ಮಾಡಿದಾನ ಅವನು, ಅಷ್ಟು ಅಗಲವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ಅದು ಹೇಳ್ತಿರೋದು. ಸೂರ್ಯನ ಶಕ್ತಿಯು ನಾನೇ, ಚಂದ್ರನ ಶಕ್ತಿಯು ನಾನೇ, ಆಮೇಲೆ ಇರೋ ಬೆಂಕಿಯ ತೇಜಸ್ಸು ನಾನೇ ಅಂತ ಹೇಳ್ತಿದ್ದಾನೆ. 13ನೇ ಶ್ಲೋಕ. ಇದು ಇನ್ನೊಂದು ರೀತಿಯಲ್ಲಿ ಕೃಷ್ಣ ಯಾವ ರೀತಿಯಲ್ಲಿ ನಮಗೆ ಈ ಸಪೋರ್ಟ್ ಮಾಡ್ತಿದ್ದಾನೆ. ಬರೀ ಆಧ್ಯಾತ್ಮಿಕ ಮಾತ್ರ ಅಲ್ಲ, ನಿಮ್ಮ ಭೌತಿಕ ಜೀವನದಲ್ಲಿ ನಿಮಗೆ ಇಲ್ಲಿ ಬದುಕ್ಬೇಕಲ್ಲ, ಅದಕ್ಕೂ ನಾನೇ ಹೆಲ್ಪ್ ಮಾಡೋದು ನಿಮಗೆ ಅಂತ. 13ನೇ ಶ್ಲೋಕ. ಗಾಂ ಅವಿಶ್ಯ ಚ ಭೂತಾನಿ ಧಾರಯಾಮಿ ಅಹಂ ಮೋಜಸಾ ಪೂಷ್ಣಾಮಿ ಚೌಷಾದಿಹಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕಃ. ಇದು ಓದಿ ದಯವಿಟ್ಟು ಅದು ಅನುವಾದ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಸೊ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ನಿಮಗೆ ಎಲ್ಲ ನಾನು ಹೆಂಗೆ ಅಂದ್ರೆ ಎಲ್ಲ ವಿಷ್ಣು ಅನ್ನೋದು ವ್ಯಾಪಿಸೋನು, ವಿಷ್ಣುನ ಎಲ್ಲ ಕಡೆ ವ್ಯಾಪಿಸೋನು ವಿಷ್ಣು ಅನ್ನೋ ಅರ್ಥನೇ ಅದು. ಸೊ ಅವನು ಎಲ್ಲಾ ಕಡೆ ವ್ಯಾಪಿಸಿದಾನೆ ಈ ಭೌತಿಕ ಪ್ರಪಂಚದಲ್ಲಿ. ಇಲ್ಲಿ ನೀವು ಇದು ನೋಡ್ತೀರಾ, ನಮ್ಮ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ನಮ್ಮ ಗ್ರಹಗಳು, ಈ ಗ್ರಹಗಳೆಲ್ಲ ಹೆಂಗಿಂಗ್ ನಿಂತಿದೆ ಗಾಳಿಯಲ್ಲಿ, ಎಷ್ಟು ವೆಯ್ಟ್ ಇದೆ ಕೆಳಗಡೆ. ಅದು ನಿಖರವಾದ ಒಂದು ಅಂತರ ಇರುತ್ತೆ, ಅವ್ರಿಗೆ ನಿಖರವಾದ ಒಂದು ವೇಗ ಇರುತ್ತೆ ಅವ್ರ ಚಲನೆಯಲ್ಲೆಲ್ಲ. ಎಷ್ಟು ಕ್ಲೀನಾಗಿ ಅದು ಒಂದು ಸ್ವಲ್ಪ ನಮ್ಮ ಈ ಭೂಮಿ ಅನ್ನೋದು ಒಂದು ಸ್ವಲ್ಪ ಆ ಕಡೆ ಈ ಕಡೆ, ಒಂದು ಸ್ವಲ್ಪ ಸ್ಪೀಡ್ ಆ ಕಡೆ ಈ ಕಡೆ ಆದ್ರೆ ಮುಗೀತು ಅಲ್ವಾ. ಸೊ ನಮ್ದು ಕತೆ ಏನೋ ಗೊತ್ತಿಲ್ಲ. ಸೊ ಒಂದೊಂದು ಗ್ರಹಗಳು ಇನ್ನೊಂದು ಗ್ರಹಗಳ ಜೊತೆ ಹೆಂಗೆ ಅಂತರ ಪಾಲನೆ ಮಾಡಬೇಕು, ಎಲ್ಲದಕ್ಕೂ ಒಂದು ಅಚ್ಚುಕಟ್ಟಾಗಿ ಅವನೊಂದು ಪ್ಲಾನಿಂಗ್ ಮಾಡಿದಾನಲ್ವಾ. ಇದೆಲ್ಲ ಅವನಿಂದ ಅಂತ ಕೃಷ್ಣ ಹೇಳ್ತಿದ್ದಾನೆ. ಎಲ್ಲ ಗ್ರಹಗಳಿಗೂ ನಾನೇ ಪ್ರವೇಶಿಸ್ತೀನಿ ಅಂತ. ಆಮೇಲೆ ಅದು ಎನರ್ಜಿ ಕೊಡೋದು, ಅವನ್ನೆಲ್ಲ ಸಪೋರ್ಟ್ ಮಾಡ್ಕೊಂಡು ನಿಲ್ಸಿದಾರಲ್ವ ಇಷ್ಟು ದೊಡ್ಡ ದೊಡ್ಡ ಗ್ರಹಗಳನ್ನ, ಅದು ಸಂಕರ್ಷಣ ಶಕ್ತಿಯಿಂದ ಅವನಲ್ಲಿ ನಿಲ್ಸಿರೋದು ವಿಷ್ಣು ಅಂತ ಹೇಳ್ತಿರೋದು. ಆಮೇಲೆ ಈ ಚಂದ್ರ ಇಲ್ಲ ಅಂದ್ರೆ ನಿಮಗೆ ಯಾವ ತರಕಾರಿಗಳಲ್ಲೂ ರುಚಿ ಇರಲ್ಲ.
ಈ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಒಂದು ರಿಸರ್ಚ್ ಮಾಡಿದ್ರು, ಮನೆ ಒಳಗಡೆ ಕೂಡಾಕಿ ಬೆಳೆಸಿರೋ ತರಕಾರಿ ರುಚಿನು ಮತ್ತೆ ಹೊರಗಡೆ ಚಂದ್ರನ ಬೆಳಕಲ್ಲಿ ಬೆಳೆದಿರೋ ಪುಷ್ಪಗಳು ಮತ್ತೆ ತರಕಾರಿಯ ರುಚಿನೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ಚಂದ್ರನ ಬೆಳಕಿಂದ ತರಕಾರಿಗಳಿರೋ ರುಚಿ ಬರೋದು ಅಲ್ಲಿಂದಾನೆ. ಸೊ ಚಂದ್ರನ್ ಬೆಳಕು ಕೊಡೋದು ನಾನೇ ಅಂತ ಕೃಷ್ಣ ಹೇಳ್ತಿದ್ದಾನೆ. ಸೊ ಅದೊಂದು ಒಳ್ಳೆ ಒಂದು ಇದು ಕೊಟ್ಟಿದ್ದಾನೆ. ಸೊ 14ನೇ ಶ್ಲೋಕ. ಸೊ 14ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಸೊ ಓಕೆ, ನೀವು ಬ್ರಹ್ಮಾಂಡದ ಹೊರಗೆ ನೀನು ಇದೆಲ್ಲ ಮಾಡ್ಕೊಡ್ತೀಯ, ಅವನ ಪಾಪ ಒಳಗಡೇನು ನಿಮ್ಮ ಪರ್ಸನಲ್ ಆಗಿ ನಿಮ್ಮನ್ನು ನೋಡ್ಕೊಳ್ತಿದ್ದಾನೆ. ಹೆಂಗೆ ಗೊತ್ತಾ? ವೈಶ್ವಾನರೋ ಭೂತ್ವ, ಅಹಂ ವೈಶ್ವಾನರೋ ಭೂತ್ವ. ನಮ್ಮ ಒಂದು 13 ಅಗ್ನಿಗಳಿದಾವೆ, ಅದರಲ್ಲಿ ನಮ್ಮ ಜಠರಾಗ್ನಿಯಾಗಿ ಕೃಷ್ಣ ಇದ್ದಾನೆ. ಜಠರಾಗ್ನಿಯಾಗಿ ಒಳಗಡೆ ಅವನು, ನಿಮಗೆ ಹಸಿವಾಗಬೇಕು ಅಂದ್ರೆ ಜಠರಾಗ್ನಿ ಬೇಕು. ನೀನು ಲೈಫಲ್ಲಿ ಏನೇನೋ ಮಾಡ್ಕೊಳ್ತೀಯ, ದುಡ್ಡು ಸಂಪಾದನೆ, ಆದ್ರೆ ನಾವು ಬದುಕೋದೇ ಊಟಕ್ಕೋಸ್ಕರ ಅಲ್ವಾ? ಆ ಊಟ 3 ಹೊತ್ತು ತಿಂದಿದ್ದು ಊಟ ಜೀರ್ಣ ಆಗ್ಬೇಕು ಅಂದ್ರೆ ನಮಗೆ ಆ ಜಠರಾಗ್ನಿಗೆ ಸ್ಟ್ರಾಂಗ್ ಆಗಿರ್ಬೇಕು. ಅದಿಲ್ದಂಗೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಮನುಷ್ಯನಿಗೆ ಕಾನ್ಸ್ಟಿಪೇಷನ್ ಅಂತ ಕಾಯಿಲೆಗಳು, ಅದು ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಆಗುತ್ತೆ. ಸೊ ಮೇಯ್ನ್ ಊಟ ನಿಮಗೆ ಚೆನ್ನಾಗಿ ಜೀರ್ಣಿಸ್ಕೊಂಡು ನಿಮ್ಮ ಶರೀರಕ್ಕೆ ಅದು ಉಪಯೋಗವಾಗಬೇಕು ಅಂದ್ರೆ ಆ ಜಠರಾಗ್ನಿ ವರ್ಕ್ ಆಗ್ಬೇಕು. ಅದು ನಾನೇ ಅಂತ ಅವನು ಹೇಳ್ತಿರೋದು. ಅದು ಅಂತ ಹೇಳ್ತಿದ್ದಾನೆ. 15ನೇ ಶ್ಲೋಕ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಸ್ಮತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತಕೃತ್ ವೇದ ವಿದೇಹ ಚಾಹಂ. ಅನುವಾದ ಓದಿ ಪ್ಲೀಸ್. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರವು ನನ್ನಿಂದ ಬರುತ್ತದೆ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತ ನಾನು. ವೇದಗಳು ತಿಳಿದವನು ನಾನೇ. ಸೊ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ, ಈಗ ಅರ್ಜುನ ಕೇಳ್ಬೋದಲ್ವಾ, ಓಕೆ ನೀನ್ ಇದೆಲ್ಲ ಸವಲತ್ತುಗಳು ಅವ್ರಿಗೆ ಮಾಡ್ಕೊಡ್ತಿದ್ಯಾ, ಅವ್ರನ್ನ ಹೊರಗಡೆ ಈ ಭೌತಿಕ ಇಷ್ಟೆಲ್ಲ ಚೆನ್ನಾಗಿ ಅವ್ರನ್ನ ಇಟ್ಕೊಂಡ್ರೆ ನೀನು ಇಲ್ಲೇ ಅವನು ಸೂರ್ಯನು ಕೊಡ್ತೀಯಾ, ಚಂದ್ರನು ಕೊಡ್ತೀಯಾ, ಅವನಿಗೆ ಊಟ ಕೊಟ್ರೆ ಊಟ ಚೆನ್ನಾಗಿ ಬೆಳೆಯೋದಕ್ಕೋಸ್ಕರ ತರಕಾರಿಗಳು ಎಲ್ಲ ಅವನಿಗೆಲ್ಲ ವ್ಯವಸ್ಥೆ ನೀನ್ ಮಾಡ್ಕೊಡ್ತೀಯ, ಮತ್ತೆ ಅವ್ನು ಹೆಂಗಪ್ಪ ಬರ್ತಾನೆ ನಿನ್ನ ಹತ್ರಕ್ಕೆ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಇಲ್ಲ ಅವನಿಗೆ ನಾನು ಬೇಕಾಗಿರೋ ಜ್ಞಾನನೂ ನಾನು ಕೊಡ್ತೀನಿ. ಅವನು ಇಲ್ಲಿಂದ ಭೌತಿಕ ಪ್ರಪಂಚದಿಂದ ಹೊರಗಡೆ ಬರೋಕ್ಕೋಸ್ಕರ ಇರೋ ಆಧ್ಯಾತ್ಮಿಕವಾಗಿ ಅವನ್ನ ಹೆಂಗೆ ನಾನು ಉನ್ನತಿಗೆ ತರ್ಬೋದು ಅದಕ್ಕಿರೋ ವ್ಯವಸ್ಥೆನೂ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ನಾನೇ ಅವನಿಗೆ ಸ್ಮರಣೆ ಮತ್ತೆ ಜ್ಞಾನ ಮತ್ತೆ ಮರವು 3 ನಾನೇ ಅವನಿಗೆ ಕೊಡೋದು. ಮತ್ತೆ ಎಲ್ಲ ವೇದಗಳಿಂದ ತಿಳಿಯಬೇಕಾಗಿರೋನು ನಾನೇ. ನೀನು ವೇದಗಳೆಲ್ಲ ಕಲ್ತು ಎಲ್ಲಿ ಏನು ಅಂತ ಅರ್ಥ ಮಾಡ್ಕೋಬೇಕು? ಪೂರ್ಣ ಪುರುಷೋತ್ತಮ ಭಗವಂತ ಕೃಷ್ಣ ಇವನು ಪೂರ್ಣ ಪುರುಷೋತ್ತಮ, ಇವನೇ ಎಲ್ಲರೊಳಗಡೆ ಇರೋ ಪರಮಾತ್ಮ ಇವನೇ. ಇದೆಲ್ಲ ಅವನ ಕೆಲ್ಸಗಳು. ಇವಾಗ ನಾವು ನೋಡಿದ್ವಲ್ಲ, ಇಷ್ಟೆಲ್ಲ ಅವನು ಭಗವದ್ಗೀತೆಯಲ್ಲಿ ಹೇಳಿದಾನೆ, ನಾನು ಇದ್ ಮಾಡ್ತೀನಿ ತಿಳಿಸೋಕೋದಕ್ಕೋಸ್ಕರ. ನೋಡು ನಾನಿದ್ದೀನಿ ಇದ್ರಿಂದ ಅಂತ. ಸೊ ಅವನ ಮಹತ್ವ ನಿಮಗೆ ಗೊತ್ತಾಗ್ಲಿ ಅಂತೋಸ್ಕರ ಅವನಷ್ಟೊಂದು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ವೇದಗಳಿಂದ ತಿಳಿಯಬೇಕಾಗಿರೋ ಜ್ಞಾನನು ನಾನೇ, ಆದ್ರೆ ಅದು ಬರ್ದಿರೋದು ಯಾರು, ಆ ವೇದ ಕೊಟ್ಟಿರೋದು ಯಾರು, ಅದು ನಾನೇ. ವೇದಾಂತ ಕೃತ್ ನಾನೇ. ಮತ್ತೆ ಅದ್ರ ತಿಳಿದವನು ನಾನೇ. ಅದ್ರ ಬಗ್ಗೆ ಫುಲ್ ವೇದಗಳ ಜ್ಞಾನ ಕಂಪ್ಲೀಟ್ ಆಗಿರೋದು ನನಗೊಬ್ಬನಿಗೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಸ್ಮರಣೆ ಬೇಕು ನಮ್ಗೆ. ಯಾವುದೇ ಕೆಲಸ ಮಾಡ್ಬೇಕು ಅಂದ್ರೂ ನಮಗೆ ಸ್ಮರಣೆ ಬೇಕು, ಬುದ್ಧಿಶಕ್ತಿ ಬೇಕು. ನಾವು ಈ ಪ್ರಪಂಚದಲ್ಲಿ ಮುಂದೆ ಬರ್ಬೇಕು ಅಂದ್ರೂ ನಮಗೆ ಸ್ಮರಣೆ ಬೇಕು. ಮಕ್ಕಳಿಗೂ ಸ್ಮರಣೆ ಬೇಕು, ದೊಡ್ಡವ್ರಿಗೂ ಸ್ಮರಣೆ ಬೇಕು. ಇಲ್ಲಾಂದ್ರೆ ಅಲ್ಶಿಮಸ್ ಅಂತ ಕಾಯಿಲೆ ಬಂದವರಿಗೆ ಗೊತ್ತು ಅದ್ರ ಕಷ್ಟ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ. ಎಷ್ಟು ಕಷ್ಟ ಅವರಿಗೆ ಅಂದ್ರೆ ಅವ್ರಿಗೆ ಸ್ಮರಣೆ ಅನ್ನೋದೇ ಇರಲ್ಲ. ಸೊ ನಿಮಗೆ ಬೇಕು ಅಂದ್ರೆ ಅವನು ಸ್ಮರಣೆ ಕೊಡ್ತಾನೆ, ಬೇಡ ಅಂದ್ರೆ ಅವನದ್ ಕಿತ್ಕೊಳಕ್ಕೂ ಶಕ್ತಿ ಇದೆ ಅವನಿಗೆ. ಸೊ ಜ್ಞಾನ, ನಿಮಗೆ ನಾಲೆಜ್, ಎಷ್ಟು ಇವನಿಗೆ ಜ್ಞಾನ ಕೊಡಬೇಕು, ಎಷ್ಟು ಜ್ಞಾನ ಕೊಡಬಾರ್ದು ಇವನಿಗೆ ಅನ್ನೋದು ಕೃಷ್ಣನ ಕೈಯಲ್ಲಿದೆ. ಮತ್ತೆ ಮರಿವು, ನೀವು ಒಂದಿನ ರಾತ್ರಿ ಮಲ್ಕೊಂಡ್ರೆ ಆ ಮರುವು ನಿಮಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಮಲ್ಕೊಂಡ್ರೆ ಎದ್ರೆ ನಿಮಗೆ ಇಲ್ಲಿ ನಾನಿದ್ದೀನಿ, ಇದು ನಂದು. ಮಲ್ಕೊಂಡ್ರೆ ಅದೊಂದು ಸ್ಮರಣೆ. ಸತ್ತಿದ್ದಂಗೆ ನೀವು, ನಿಜ ಹೇಳಿದ್ರೆ ನಿಮ್ಗೆ ಏನು ಗೊತ್ತಿರಲ್ಲ ಸತ್ರೆ ಅಲ್ಲ ಮಲಗಿದ್ರೆ. ಸೊ ಸೇಮ್ ಡೆತ್ ತರಾನೇ ಅದು. ಆದ್ರೆ ಬೆಳಿಗ್ಗೆ ಎದ್ರೆ ನಿಮ್ಗೆ ಎಚ್ಚರ ಆಗಿದ ತಕ್ಷಣ ಎಲ್ಲ ನೆನಪು, ಏನೇನಾಗಿತ್ತು ಎಲ್ಲ ಸ್ಮರಣೆ ಬರುತ್ತೆ. ಅದು ಅವನ ಇದು. ಏನೇನ್ ಯಾವ ಟೈಮಲ್ಲಿ ಮರಿಬೇಕು ನೀನು ಅದನ್ನ ಮರೆಸ್ತಾನೆ. ಜನ್ಮದಲ್ಲಿರೋದೆಲ್ಲ ನಾವು ನೆನ್ಸ್ಕೊಂಡಿದ್ರೆ ಈಗ ನಮಗೆ
ಆ ಶಾಂತಿಯಿಂದ ಬದುಕಕ್ಕಾಗ್ತಿರ್ಲಿಲ್ಲ ಅಲ್ವಾ. ಸೊ ಈ ಜನ್ಮದಲ್ಲಿ ಬಂದಿದ ತಕ್ಷಣ ಓದು ಜನ್ಮದಲ್ಲಿ ಏನೇನಾಗಿತ್ತು ಎಲ್ಲ ಮರೆಸ್ಬಿಡ್ತಾನೆ ಅವನು. ಸೊ ಅದೊಂದು ಮರುವು ನಮಗೆ ಖುಷಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದೇ ವೇದಾಂತಗಳನ್ನ ತಿಳಿಯೋದು, ವೇದಾಂತ ಸಾರ ಎಲ್ಲ ನಾನೇ. ಯಾಕಿದೆಲ್ಲ ಅವನು ಕೊಟ್ಟಿರೋದು, ಈ ವೇದಗಳು ಯಾಕೆ ಕೊಟ್ಟಿರೋದು ಅವನು? ನಾವು ನಮ್ಮನ್ನ ತಿಳ್ಕೊಳ್ಳಿ, ವೇದಗಳಿಂದ ನಾವು ನಮ್ಮನ್ನ ಅರ್ಥಕೊಳ್ಳಿ, ನಾವು ಎಲ್ಲಿ ಹೋಗ್ಬೇಕು, ನಾವು ವೇದಶಾಸ್ತ್ರಗಳು ಓದಿ ಏನ್ ಪಡಿಬೇಕು, ಕೃಷ್ಣನ ಪ್ರಜ್ಞೆ, ಕೃಷ್ಣನ ಪ್ರೀತಿ ಪಡಿಬೇಕು ಅನ್ನೋದು ಕೃಷ್ಣಂದು ಆಸೆ. ಸೊ ಅಷ್ಟೇ, ನೀವು ತಿಳಿಬೇಕಾಗಿರೋದು ಅಷ್ಟೇ, ವೇದಗಳ ಸಾರ ಇದೆ. ಸೊ 16ರಿಂದ 18 ಶ್ಲೋಕಗಳು. ವ್ಯಾಸದೇವರು ಎಲ್ಲ ವೇದಗಳು ಬರ್ದಾದ್ಮೇಲೆ ಒಂದು 555 ಶ್ಲೋಕಗಳು ಬರೆದ್ರವರು ವೇದಾಂತ ಸಾರ ಅಂತೇಳಿ. ಸಾರ ಅಂದ್ರೆ ಫಾರ್ಮುಲಾ ಅಂತ ಹೇಳ್ತಾರೆ, ಇಲ್ಲ ಸೂತ್ರ ಅಂತ ಹೇಳ್ತಾರೆ. ವೇದಾಂತ ಸೂತ್ರ ಅಂದ್ರೆ ದಾರ. ಸೊ ಏನಾದ್ರೂ ಒಂದು ನೀವೇನಾದ್ರೂ ಮುಂದೆ ಇಡಬೇಕು, ಒಂದು ಯಾರಿಗಾದ್ರೂ ಒಂದು ವಾದ ಮಂಡಿಸ್ಬೇಕು ಅಂದ್ರೆ ನಿಮಗೆ ಅದಕ್ಕೆ ಒಂದು ತಳಪಾಯ ಇಡ್ಬೇಕಲ್ಲ ಅಂತ ಹೇಳ್ತಾರಲ್ವಾ. ಸೊ ಅದು ಈ ವೇದಾಂತ ಸಾರ. ಎಲ್ಲ ವೇದ ಉಪನಿಷತ್ತುಗಳನ್ನೆಲ್ಲ ಸೇರಿಸಿ ಒಂದು 3-4 ಶ್ಲೋಕ ನೀವು ಅದರಲ್ಲಿ ಇದು ಈ 3-4 ಶ್ಲೋಕ ಗೊತ್ತಾದ್ರೆ ಸಾಕು, ಇದೇ ಸಾರ. ಎಲ್ಲ ವೇದಾಂತ ಶಾಸ್ತ್ರಗಳ ಸಾರ ಇದು ಅಂದ್ರೆ ಈ 3 ಶ್ಲೋಕ ಅಂತ ಹೇಳ್ಬೋದು. 16, 17, 18 ಇದು ವೇದಾಂತಗಳ ಸಾರ ಅಂತ ಹೇಳ್ತಾರೆ. ಈ ವೇದಾಂತಗಳ ಸಾರದಲ್ಲಿ ಏನು ಹೇಳ್ತಿದ್ದಾರೆ, ಇದು 3 ಶ್ಲೋಕ ನಿಮಗೆ ಗೊತ್ತಿರಬೇಕು, ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇವು. ಸೊ ಅದೇ 16ನೇ ಶ್ಲೋಕ ಓದ್ಬೋದು. ದ್ವೌ ಇಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ನೀವು ಬೇಗ ಓದ್ಬೋದು ಬೇಕಾದ್ರೆ, ಇದ್ರದ್ದು ಇದು ಅನುವಾದ ಚಿಕ್ಕದಾಗೇ ಇದೆ. ಇಲ್ವಾ ಅನುವಾದ ಇಲ್ವಾ? ಸೊ ಓಕೆ. ಸೊ ಇಲ್ಲಿ ಅವನು ಹೇಳ್ತಿರೋದು 2 ರೀತಿಯ 16ನೇ ಶ್ಲೋಕ ನಾನು ಹೇಳಿದ್ದೀನಿ. ಈ ವೇದಾಂತ ಸೂತ್ರಗಳಲ್ಲಿ ಇಂಪಾರ್ಟೆಂಟ್ 3 ಸೂತ್ರ ವ್ಯಾಸದೇವರು ಬರೆದಿರೋದು. ಅದರಲ್ಲಿ ಇದೊಂದು ಹೇಳ್ತಿರೋದು 2 ತರದ್ದು ಜನ ಇದ್ದಾರೆ, ಕ್ಷರ ಮತ್ತೆ ಅಕ್ಷರ. ಕ್ಷರ ಅಂದ್ರೆ ಯಾರು ವ್ಯಯವಾಗ್ತಾರೆ, ಅಂದ್ರೆ ಅವರು ನಶಿಸಿ ಹೋಗ್ತಾರೆ. ನಾವು ಜೀವಾತ್ಮಗಳೆಲ್ಲ ಕ್ಷರವಾಗುವರು. ಸೊ ಅಕ್ಷರ ಅಂದ್ರೆ ಕ್ಷಯವಾಗೋದೇ ಇಲ್ಲ ಅವರು. ಅರೆ ಯಾರು? ಈಗ ಶ್ರೀರಾಮಚಂದ್ರ ಹನುಮಂತನ್ ತೋರಿಸಿದಾರೆ ನೋಡಿ. ಅವರು ಆತ್ಮಗಳೇ, ಆದ್ರೆ ಅವರು ಕ್ಷರ, ಅವರು ಅಕ್ಷರ ಅಂದ್ರೆ ಅವರು ಕ್ಷಯನೇ ಆಗರಲ್ಲ. ಅವರು ನಿತ್ಯ ಸಿದ್ಧರು ಅಂತ ಹೇಳ್ತಾರೆ. ಅವರು ಅಲ್ಲೇ ದೇವ್ರ ಪ್ರಪಂಚದಲ್ಲೇ ಇರ್ತಾರೆ. ದೇವ್ರು ಯಾವಾಗ ಇಲ್ಲಿ ಬರ್ತಾರೆ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಆಗಿ, ಇಲ್ಲ ಅವ್ರಿಗೆ ಜೊತೆಯಾಗಿ ಬರೋರು ಇವರೆಲ್ಲ. ಹನುಮಂತ ಮತ್ತೆ ಶ್ರೀರಾಮಚಂದ್ರ ಆಗಿ ಬಂದಾಗ ಮುನಿ ಜನಗಳೆಲ್ಲ ಬರ್ತಾರೆ. ಇವೆಲ್ಲ ಸೀತೆ, ಇವರೆಲ್ಲ ನರಸಿಂಹಸ್ವಾಮಿ, ಅವರೆಲ್ಲ ಹೆಂಗೆ ಅಂದ್ರೆ ರೂಪಗಳು. ಅವರೆಲ್ಲ ಹೆಂಗೆ ಅಂದ್ರೆ ನಿತ್ಯ ಸಿದ್ಧರು. ಅವರೊಂದು ಸಿದ್ಧರು ಅಂದ್ರೆ ಅವ್ರ ಜೊತೆ ಇರೋರೆ. ಈಗ ಅರ್ಜುನ ಪಾಂಡವರೆಲ್ಲ ನಿತ್ಯ ಸಿದ್ಧರು. ಅವರು ಕೃಷ್ಣನ್ ಲೀಲೆಗೆ ಬಂದಾಗ ಅವ್ರ ಜೊತೆ ಬಂದವರು. ಸೊ ಹಂಗೆ. ಆದ್ರೆ ಜೀವಾತ್ಮಗಳು ನಿತ್ಯ ಬದ್ಧರು, ಅವರು ಕ್ಷರವಾಗಿರೋರು. ಸೊ ಅವರು ಯಾವಾಗ್ಲೂ ಅವರು ಕ್ಷಯವಾಗ್ಬೋದು. ಅವ್ರು ಯಾಕಂದ್ರೆ ಈ ಜನ್ಮದಲ್ಲಿ ಒಂದು ಶರೀರ ಇದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಇನ್ನೊಂದು ಶರೀರ. ಇವ್ರದಂಗಲ್ಲ, ಒಂದೇ ಶರೀರ, ಅವ್ರದ್ದು ಶರೀರ ಚೇಂಜ್ ಇಲ್ಲ. ಆಧ್ಯಾತ್ಮಿಕ ಜಗತ್ತಲ್ಲಿ ಅವ್ರ ಶರೀರಕ್ಕೆ ಚೇಂಜೇ. ಇಲ್ಲಿ ಬಂದ್ರು ಒಂದೇ ಶರೀರ ಅವ್ರದ್ದು. ಕೃಷ್ಣನ್ ಶರೀರನೇ. ಹನುಮಂತನ ಶರೀರ ಒಂದು ಚೇಂಜ್ ಆಗಲ್ಲ, ಅಲ್ಲೇನಿರ್ತ ಅದೇ ತಗೊಂಡ್ ಬಂದಿರ್ತಾನೆ. ಅಷ್ಟು ಪ್ಯೂರ್ ಆಗಿರ್ತಾನೆ ಅವನು ಅಂತ. ಸೊ ಅದೊಂದು. ಸೊ ಇದು 17ನೇ ಶ್ಲೋಕ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾರತ ಯೋ ಲೋಕೋತ್ರಯಂ ಅವಿಶ್ಯ ಬಿಭರ್ತಿ ಅವ್ಯಯ ಈಶ್ವರ. ಸೊ ಈ 2 ಕ್ಷರ ಅಕ್ಷರ ಜನ ಮೀನ್ಸ್ ಅಕ್ಷರ ಅನ್ನೋ ಇಬ್ರು ಇದಿದ್ರೂನು, ಪರ್ಸನಾಲಿಟೀಸ್ ಇದ್ರೂನು, ಇದಕ್ಕಿನ್ನ ಮಿಗಿಲಾಗದು ಒಬ್ಬ ಇದಾನೆ. ಕ್ಷರನೋ ಅಕ್ಷರ ಜೀವಗಳು ಅಲ್ಲ, ನಾನು ಪರಮಾತ್ಮ ನಾನು ಪರಮಾತ್ಮನಾಗಿದ್ದೀನಿ ಅಂತ ಕೃಷ್ಣ ಹೇಳ್ತಿದ್ದಾನೆ. ಸೊ ಉತ್ತಮ ಪುರುಷನಾಗಿ ಅವನಿದ್ದಾನೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಈ ಒಂದು ಕ್ಷರ ಅಕ್ಷರ 2 ವಿಭಾಗಗಳನ್ನ ಬಿಟ್ರೆ ಒಂದು ಉತ್ತಮ ಪುರುಷನೂ ಇದ್ದಾನೆ, ಅದು ನಾನೇ ಅಂತ. ನಾನೇ ಎಲ್ಲರನ್ನು ಮೇಂಟೈನ್ ಮಾಡೋ ಉತ್ತಮ ಪುರುಷ ನಾನೇ ಅಂತ 17ನೇ ಶ್ಲೋಕದಲ್ಲಿ. 18ನೇ ಶ್ಲೋಕದಲ್ಲಿ ಯಸ್ಮಾಕ್ಷರಂ ಅತಿತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರತೀತಃ ಪುರುಷೋತ್ತಮ. ಸೊ ನಾನು ಈ 2, ಅದಾയത് ಅಕ್ಷರದಿಂದ ಮಿಗಿಲಾದವನಾಗಿದ್ರಿಂದ
ನಾನೇ ಶ್ರೇಷ್ಠ ಅಂತ ಕೃಷ್ಣ ಹೇಳ್ತಿದ್ದಾನೆ. ಐ ಆಮ್ ದ ಗ್ರೇಟೆಸ್ಟ್, ನಾನೇ ಶ್ರೇಷ್ಠ. ನಾನು ವೇದಗಳಲ್ಲಿ ನನ್ನನ್ನೇ ಶ್ರೇಷ್ಠವಾಗಿ ತಿಳ್ಕೊಂಡಿದ್ದಾರೆ, ಎಲ್ಲ ದೇವರುಗಳು ನನ್ನನ್ನೇ ಪೂಜೆ ಮಾಡ್ತಾರೆ ಅಂತ ಕೃಷ್ಣ ಹೇಳ್ತಿದ್ದಾರೆ. ಸೊ ಇದು ರಾಜಸೂಯ ಯಜ್ಞ ನಡೆದಾಗ ಪಾಂಡವರೆಲ್ಲ ಯೋಚನೆ ಮಾಡ್ತಿದ್ರು, ಯಾರನ್ನ ನಾವು ಕೂರಿಸ್ಬೇಕು, ಯಾರಿಗೆ ನಾವು ಪೂಜೆ ಮಾಡಬೇಕು ಅಂತ. ಅವಾಗ ಎಲ್ಲರೂ ಹೇಳಿದ್ರು, ಭಗವಂತನ, ಶ್ರೀಕೃಷ್ಣ ಭಗವಂತನ್ನೇ ಪೂಜೆ ಮಾಡೋಣ ನಾವು, ಅವರೇ ನಮಗೆ ಪೂರ್ಣ ಪುರುಷೋತ್ತಮ ಅಂತ. ಸೊ ಅದರಿಂದ ಈ 17ನೇ ಶ್ಲೋಕದಲ್ಲಿ ಅವನು ಅದೇ ಹೇಳ್ತಿರೋದು, ನಾನೇ ಶ್ರೇಷ್ಠ ಅಂತ ಕೃಷ್ಣ ಹೇಳ್ತಿದ್ದಾನೆ. 19ನೇ ಶ್ಲೋಕ, ಯೋ ಮಾಂ ಏವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಭರತ ವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಸೊ ಎರಡೆರಡು ಮಾತು, ನಿಸ್ಸಂದೇಹವಾಗಿ ಅಂದ್ರೆ ಸಂದೇಹ ಇಲ್ದಂಗೆ, ಅನುಮಾನ ಇಲ್ದಂಗೆ ಅರ್ಜುನ, ನನ್ನನ್ನ ಯಾರು ಅರ್ಥ ಮಾಡ್ಕೊಂತಾರೆ, ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲದನ್ನೂ ಅರ್ಥ ಮಾಡ್ಕೊಂಡಂಗೆ, ಬೇರೆ ಏನು ಸಂಪೂರ್ಣವಾಗಿ ನಿನ್ ಅರ್ಥ ಆದಂಗೆ. ಅದ್ ಹೆಂಗ್ ಮಾಡ್ಕೊಳಕ್ಕಾಗುತ್ತೆ ನಿನ್ಗೆ? ನನ್ನನ್ನು ಹೆಂಗ್ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಅರ್ಜುನ ನಿನ್ಗೆ? ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನೀನ್ ನಿರತವಾಗ್ತಿದ್ಯಾ ಅಂದ್ರೆ ಅದ್ರ ಅರ್ಥ ನೀನ್ ನನ್ನ ನಂಬಿದ್ಯಾ, ನೀನ್ ಬೇರೆ ಏನೋ ಅರ್ಥ ಮಾಡ್ಕೊಳೋದು ಬೇಡ. ವೇದಗಳಲ್ಲಿ ಇರೋ ಸಾರಾನು ನಾನೇ, ಸೊ ನಿನಗೆಲ್ಲ ಗೊತ್ತಿರುತ್ತೆ, ಬೇರೆ ಏನು ಎಕ್ಸ್ಟ್ರಾ ತಿಳಿಯೋದೇನು ಬೇಡ ಅಂತ. ಅಂದ್ರೆ ಸಂಶಯ, ನಿಸ್ಸಂದೇಹವಾಗಿ ನೀನ್ ಮಾಡ್ಬೇಕದು. ಸಂಶಯ ಇಟ್ಕೊಂಡು ಒಳಗಡೆ ಇವನೇನಾ, ಇವನು ನಂಬೋದಾ, ಅದು ಇವನು ಕೃಷ್ಣ ಅನ್ನೋದೊಂದು ಶಕ್ತಿ ಇದೆ ಅವನಿಗೆ, ಅವನೊಂದು ರಾಜಕಾರಣಿ ಬಂದಿದ್ದ, ಹಿಂಗೆ ಕಂಸನ ಸಾಯಿಸ್ತಾ ಹೋದ ಅಂತ ಹಂಗಿಟ್ಕೊಂಡ್ರೆ ಅದು ತಪ್ಪಾಗುತ್ತೆ. ನಾನು ಪುರುಷೋತ್ತಮ ಅನ್ನೋ ಒಂದು ಇದು ತಿಳ್ಕೊಂಡಿಲ್ಲ ಅಂದ್ರೆ ಕಷ್ಟ, ಅವನ್ನ ತಿಳಿಯೋದು ಕಷ್ಟ ಅಂತ ಕೃಷ್ಣ ಹೇಳ್ತಿದ್ದಾರೆ. ಆಮೇಲೆ 20ನೇ ಶ್ಲೋಕ, ಲಾಸ್ಟ್ ಶ್ಲೋಕ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ನಘಾಯೇ ತದ್ಭೂತ್ವಾ ಬುದ್ಧಿಮಾನ್ ಸ್ಯಾತ್ ಕೃತಾಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದ. ಯಾರು ಹೇಳ್ತೀರಾ? ನಾನು ಹೇಳ್ತೇನೆ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಸೊ ಇಲ್ಲಿ ಕೃಷ್ಣ ಲಾಸ್ಟ್ ಹೇಳ್ತಿದ್ದಾನೆ, ಮುಗಿಸ್ದ, ಇದು ತುಂಬಾ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಿದ್ದಾನೆ. ನಿಮ್ಗೆ ಏನಾದ್ರು ಕಾನ್ಫಿಡೆನ್ಷಿಯಲ್ ಅನ್ಸ್ತಾ ಇದೆಯಾ, ಸೀಕ್ರೆಟ್ ಅನ್ಸ್ತಾ ಇದೆಯಾ? ಭಗವದ್ಗೀತೆ ಮುಂದೆ ಇಟ್ಟಿದ್ದಾನೆ ಅವನು, ನಾವೆಲ್ಲ ದಿನ ಓದ್ತಾ ಇದ್ದೀವಿ. ಇದ್ರಲ್ಲಿ ಏನಪ್ಪ ಸೀಕ್ರೆಟ್ ಇರೋದು? ಈ ಜ್ಞಾನ ಅವನು ಅರ್ಜುನನ್ ಲಾಸ್ಟ್ ಅಲ್ಲಿ ಹೇಳ್ತಿದ್ದಾನೆ, ನೋಡ ಅರ್ಜುನ, ನಿನಗೆ ನಾನು ಈ ಜ್ಞಾನ ಕೊಡ್ತಿದ್ದೀನಿ, ರಹಸ್ಯವಾದ ಜ್ಞಾನ ನಿನಗೆ ಕೊಡ್ತಿದ್ದೀನಿ ನಾನು, ಬೇರೆ ಯಾರಿಗೂ ಹೇಳಿಲ್ಲ. ಇದನ್ನ ಅಂಡರ್ಸ್ಟ್ಯಾಂಡ್, ಇದನ್ನ ಅರ್ಥ ಮಾಡ್ಕೊಂಡಿರೋರು ತುಂಬಾ ಬುದ್ಧಿವಂತರು. ಏನೇ ಪ್ರಯತ್ನ ಮಾಡ್ಲಿ, ಅವ್ನು ಏನೇ ಪ್ರಯತ್ನಗಳು ಮಾಡ್ಲಿ, ಅವನ್ ಪರಿಪೂರ್ಣತೆಗೆ ಬಂದೇ ಬರ್ತಾನೆ ಅಂತ ಕೃಷ್ಣ ಬೇರೆ ಗ್ಯಾರಂಟಿ ಬೇರೆ ಕೊಡ್ತಿದ್ದಾನೆ. ಸೊ ಯಾಕಿದು ಅವನು ಇಷ್ಟೊಂದು ಸೀಕ್ರೆಟ್ ಆಗಿರೋದು ಅಂತ ಹೇಳ್ತಿದ್ದಾನೆ? ಸೊ ಸಿಗರೆಟ್ ಪ್ಯಾಕೆಟ್ ಮೇಲೆ ಬರ್ದಿರ್ತಾರೆ ಇಂಜೂರಿಯಸ್ ಟು ಹೆಲ್ತ್ ಅಂತ, ಅದನ್ನ ನೋಡ್ತಾನೆ ಸಿಗರೆಟ್ ಸೇರ್ತಾ ಇರ್ತಾರೆ ಒಬ್ರು. ಅದು ನೋಡಿದ ಅರ್ಥನೇ ಅವ್ರು ನೋಡಿ ಅವ್ರೇನು ಅರ್ಥ ಮಾಡ್ಕೊಂಡ್ರ? ಇಲ್ಲ. ಸೊ ಕಣ್ಮುಂದೆನೆ ನಮ್ಗೆ ಜ್ಞಾನ ಇರುತ್ತೆ, ಕಣ್ಮುಂದೆನೆ ಭಗವದ್ಗೀತೆ ಶ್ಲೋಕ ಓದ್ತಿರ್ತಾರೆ. ಆದ್ರೆ ನಾವ್ ಅದನ್ನ ಮನವರಿಕೆ ಮಾಡ್ಕೊಂಡಿಲ್ಲ ಅಂದ್ರೆ, ನಾವ್ ಅದನ್ನ ಅರ್ಥಿಸಿಕೊಂಡು ನಮ್ ಲೈಫಲ್ಲಿ ಅದನ್ನ ನಾವು ಪ್ರಯೋಜನಕ್ಕೆ ತಂದಿಲ್ಲ ಅಂದ್ರೆ ಆ ಜ್ಞಾನ ವೇಸ್ಟ್ ಅಲ್ವಾ? ಸೊ ಹಂಗೆ ಕೃಷ್ಣನ ಜ್ಞಾನ ಇದು ಭಗವದ್ಗೀತೆ ಅನ್ನೋದು ಒಬ್ರಿಗೆ ಅಂತಲ್ಲ, ಎಲ್ಲರಿಗೂ ಇರೋದೇ ಇದು. ಈ ಜ್ಞಾನ ಯಾರಿಗೆ ತಿಳಿಯುತ್ತೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಪುರುಷೋತ್ತಮ ಭಗವಂತ ಇವನು ಇಷ್ಟು ಶ್ರೇಷ್ಠವಾಗಿದ್ದಾನೆ, ಇವನು ಇವಾಗ ಗೊತ್ತಾಯ್ತು ನನಗೆ ಅಂತ ಹೇಳಿ ಅವನ ಭಕ್ತಿ ಸೇವೆಯಿಂದ ನಾವು ಪೂಜೆ ಮಾಡಬೇಕು. ಅವಾಗ ಯಾವಾಗ್ಲೂ ಆ ಚಿಕ್ಕ ಶ್ರದ್ಧೆಯಿಂದ ನಾವು ಮುಂದೆ ಬಂದ್ರೆ ಈ ಒಂದು ದೊಡ್ಡ ಜ್ಞಾನ ಇರೋದು ನಿಮ್ ಮುಂದೆ ಅದು ಬಿಚ್ಚಿಟ್ಟಂಗ ಆಗುತ್ತೆ. ಇಲ್ಲಾಂದ್ರೆ ಇದು ರಹಸ್ಯವಾಗೇ ಇರುತ್ತೆ. ಯಾವಾಗ ನೀವು ಅದನ್ನ ಒಪ್ಕೊಳಲ್ವೋ ಅವಾಗ ನಿಮ್ಗೆ ರಹಸ್ಯವಾಗೇ ಇರುತ್ತೆ, ನಿಮ್ಗೆ ಏನು ಅರ್ಥ ಆಗಲ್ಲ ಇದರಲ್ಲಿ. ಈಗ ನಾನು ಹೇಳ್ತಿರ್ತೀನಿ, ನೀವು ಕೇಳ್ತಾ ಇರ್ತೀರಷ್ಟೇ. ಆದ್ರೆ ಮನಸ್ಸಲ್ಲಿ ಅದು ಹೋಗ್ಬೇಕು. ನಾನು ಹೇಳಿದೆ ಸಿಗರೆಟ್ ಪ್ಯಾಕೆಟ್, ಅವ್ನು ನೋಡ್ತಾ ಇರ್ತಾನೆ, ಅದ್ರಲ್ಲಿ ಜ್ಞಾನ ಇರುತ್ತೆ, ನಿನಗೆ ಕ್ಯಾನ್ಸರ್ಗೆ ಕಾರಣವಾಗಿರುತ್ತಿದು ಅಂತ ಓದ್ತಾನೆ ಅವನು, ಬಟ್ ಅವನು ಈ ಕಡೆ ಸೇರ್ತಾನೆ ಇರ್ತಾನೆ. ಸೊ ಅದು ಯಾವ ರೀತಿನಲ್ಲಿ ಉಪಯೋಗ ಆಯ್ತು ಹಂಗೆ. ಸೊ ಯಾವುದೇ ಜ್ಞಾನ ಒಂದು ತಿಳುವಳಿಕೆ ಬಂದ್ರೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ನಮಗೆ ಆಗ್ತಾ ಇಲ್ಲ, ಇದಂದ್ರೆ ಅರ್ಥ ಮಾಡ್ಕೊಂಡಿಲ್ಲ, ಪ್ರಯೋಜನ ಪಟ್ಟಿಲ್ಲ ನಮ್ಗೆ ಅಂದ್ರೆ ಆ ಜ್ಞಾನ ಕಂಪ್ಲೀಟ್ ಅಲ್ಲ, ಅದು ಸೀಕ್ರೆಟ್ ಆಗಿ ಉಳ್ಕೊಳತ್ತದು. ಸೊ ಹಂಗೆ ಲಾಸ್ಟ್ ಅಲ್ಲಿ ಕೃಷ್ಣ ಅರ್ಜುನನಿಗೆ ಸಿನ್ಲೆಸ್ ಅಂತ ಹೇಳಿದಾನೆ. ಸಿನ್ಲೆಸ್ ಅಂದ್ರೆ ರಹಿತನಾದವನೇ ನೀನು, ನಿನಗಷ್ಟೇ ಈ ರಹಸ್ಯ, ನೀನು ಪಾಪದಿಂದ ತುಂಬಿದ್ರು ಅಷ್ಟೇ ನಿನಗೆ ಈ ಜ್ಞಾನ ಅರ್ಥ ಆಗೋದಿಲ್ಲ ಅಂತ
ಕೃಷ್ಣ ಹೇಳ್ತಿದ್ದಾನೆ. ಸೊ ಇದೊಂದು ಇಂಪಾರ್ಟೆಂಟ್, ಅದಕ್ಕೆ ಪುರುಷೋತ್ತಮ ಯೋಗ, ಪುರುಷೋತ್ತಮ ನೀನು ಅಂತ ಲಾಸ್ಟಲ್ಲಿ ಒಂದು ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಆ ಒಂದು ನಾನೇ ಪುರುಷೋತ್ತಮ, ಎಲ್ಲ ಪುರುಷರಲ್ಲೂ ಉತ್ತಮ ನಾನೇ. ನಾವೆಲ್ಲ ಪ್ರಕೃತಿ, ಅಂದ್ರೆ ನಾವೆಲ್ಲ ಹೆಣ್ಣೆ, ಗಂಡಾಗಿ ಹುಟ್ಟಿದ್ರು ಹೆಣ್ಣೆ. ಅವನು ಆಸ್ವಾದನೆ ಮಾಡೋನು, ನಾವು ಆಸ್ವಾದನೆ ಕೊಡೋನು, ನಾವು ಅವರಿಗೆ ಆಸ್ವಾದನೆ ಕೊಡೋರು ನಾವು. ಸೊ ಅವನು ಪುರುಷ, ಒಬ್ನೇ ಪುರುಷ, ಅವನು, ನಾವೆಲ್ಲ ಪ್ರಕೃತಿ. ಸೊ ಅದಂತ ಅನ್ಕೊಂಡ್ರೆ ಅದಕ್ಕೆ ಈ ಒಂದು ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಂತ ಹೆಸರಿಟ್ಟಿರೋದು. ಸೊ ತುಂಬಾ ಮುಖ್ಯವಾದ ಒಂದು ಶ್ಲೋಕ. ಅಷ್ಟೇ. ತುಂಬಾ ಟೈಮ್ ಆಯ್ತು, ಕ್ಷಮಿಸ್ಬೇಕು. ಸೊ ಏನಾದ್ರು ಕ್ವಶನ್ಸ್ ಇದ್ರು ಇಲ್ಲ ಅನಿಸಿಕೆ ಇದ್ರು ಹೇಳ್ಬೋದು, ಇಲ್ಲ ಟೈಮ್ ಆಯ್ತು ಅಂದ್ರೆ, ಲೇಟ್ ಆಯ್ತು ಅಂದ್ರೆ ನೀವೆಲ್ಲ ಲೀವ್ ಮಾಡ್ಬೋದು. ಸೊ ಎಲ್ರಿಗೂ ಧನ್ಯವಾದಗಳು. ಏನಾದರೂ ಕ್ವಶನ್ಸ್ ಇದೆಯಾ?